ಅದು 3,000 ಏನ್ ಕರೆಂಟ್ ಬಿಲ್ ಪೇ ಮಾಡ್ತಿದ್ರೆ ಅದನ್ನ ಆಕ್ಚುಲಿ ಝೀರೋ ಮಾಡಬಹುದು ಅಂತ ನೋಡಿ. ಈ ತರ ಒಂದು ಇನ್ವರ್ಟರ್ ಬ್ಯಾಟರಿ ಸೆಟಪ್ ಹಾಕ್ಬೋದು ನೀವು ಒಂದು ಚಿಕ್ಕ ಮನೆಗೆ. ಸೊ ನಿಮ್ ಟೆಂಪರರಿ ಬಿಲ್ಲಿಂಗ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಆಫೀಸ್ ನೋಡಿ, ಇವಾಗ ಸೋಲಾರ್ ಇಂದ ರನ್ನಿಂಗ್ ಇದೆ. ಇಲ್ಲಿ ನೋಡಿ, ಸೋಲಾರ್ ಇಂದ ರನ್ನಿಂಗ್ ಇದೆ, ಬ್ಯಾಟ್ರಿ 100% ಇದೆ, ಬಟ್ ಬ್ಯಾಟ್ರಿ ಝೀರೋ ಮೇಂಟೆನೆನ್ಸ್ ಇರೋದ್ರಿಂದ ಎಲ್ಲ ಮೊಬೈಲ್ ಅಲ್ಲಿ ಆಪ್ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಸ್ಟೋರೀಸ್ ಅನ್ನೋದು ಏನಿಲ್ಲ, ಸೋಲಾರ್ ಹಂಗೆ ಸರ್ ಹಿಂಗೆ ಸರ್ ಏನಿಲ್ಲ. ಕಸ್ಟಮರ್ ಅವ್ರ ಆಪ್ ನೋಡಬಹುದು, ಇವತ್ತು ಏನ್ ಜನರೇಟ್ ಆಗುತ್ತೆ, ಏನ್ ಡಿಸ್ಚಾರ್ಜ್ ಮಾಡಿದ್ದಾರೆ, ಏನ್ ಕನ್ಸ್ಯೂಮರ್ ಎಲ್ಲಾನು ಆಪ್ ಅಲ್ಲೇ ತೋರಿಸುತ್ತೆ. ಕಸ್ಟಮರ್ ಏನನ್ನೋದು ಆ ಗಿಮಿಕ್ ಮಾಡೋ ಸ್ಟೋರೀಸ್ ಏನಿಲ್ಲ. ಜೀರೋ ನಾಲೆಜ್ ಇದ್ರು ಕೂಡ ನೀವು ಅವ್ರಿಗೆ ಆರಾಮಾಗಿ ಸಿಂಪಲ್ ಸರ್. ಇವಾಗ ಕರೆಂಟ್ ಬಿಲ್ ನ ವಾಟ್ಸ್ಆಪ್ ಮಾಡಿ, ನಿಮ್ಗೆ ಕರೆಂಟ್ ಬಿಲ್ ಇಲ್ಲ, ಟೆಂಪರರಿ ಕನೆಕ್ಷನ್ ಇದೆ, ನಿಮ್ಗೆ ಈ ತರ ಸಮಸ್ಯೆ ಇದೆ, ಆ ಸಮಸ್ಯೆ ಸಿಂಪಲ್ ಆಗಿ ಹೇಳಿ ನಮ್ಗೆ, ವಿ ವಿಲ್ ಗಿವ್ ಸೊಲ್ಯೂಷನ್. ಮಹಾರಾಷ್ಟ್ರ ಆಗಲಿ ಕೇರಳನಲ್ಲಿ ಇದು ಕಂಪಲ್ಸರಿ ಮಾಡಿದ್ದಾರೆ. ಪ್ಯಾನೆಲ್ ಮೇಲೆ ಡಸ್ಟ್ ಇರುತ್ತೆ, ಪ್ಯಾನೆಲ್ ಎಷ್ಟು ಕ್ಲೀನ್ ಆಗಿದೆಯೋ ಅಷ್ಟು ಎಫಿಷಿಯನ್ಸಿ ಇರುತ್ತೆ, ಅಷ್ಟು ಜನರೇಷನ್ ಜಾಸ್ತಿ ಇರುತ್ತೆ. ಇಲ್ಲ ಅಂದ್ರೆ ಆ ಡಸ್ಟ್ ಇರೋದ್ರಿಂದ ಅದು ಕಡಿಮೆ ಆಗುತ್ತೆ. ಜಸ್ಟ್ ಒಂದು 15 ಡೇಸ್ 1 ಮಂತ್ ಒನ್ಸ್ ಜಸ್ಟ್ ವಾಟರ್ ಮಾಡಿದ್ರೆ ಸಾಕು. ರೈನಿ ಸೀಸನ್ ಅದೇ ಕ್ಲೀನ್ ಆಗಿಬಿಡುತ್ತೆ, ನೀವೇನು ಮಾಡೋದಿಲ್ಲ. ಇನ್ನೊಂದು 15 ಡೇಸ್ 1 ಮಂತ್ ಗೆ ನಾವು ಕ್ಲೀನ್ ಮಾಡಬೇಕು. ಬೇಸಿಕ್ ಕ್ಲೀನ್ ಮಾಡಿದ್ರೆ ಅವಾಗ ಡಸ್ಟ್ ಅಕ್ಯುಮುಲೇಟ್ ಆಗಲ್ಲ, ನಿಮ್ಗೆ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ಫುಲ್ ಜನರೇಷನ್ ಪೀಕ್ ಕೊಡುತ್ತೆ. ಬ್ಯಾಟ್ರೀಸ್ ಬರುವಾಗ ನೋ ಕಂಪ್ಲೇಂಟ್ಸ್, ಯಾಕಂದ್ರೆ ಅದು ಲಿಥಿಯಂ ಬ್ಯಾಟ್ರೀಸ್ ಇರೋದ್ರಿಂದ ಅದ್ರಲ್ಲಿ ಮೇಂಟೆನೆನ್ಸ್ ಏನೂ ಇಲ್ಲ. ಕಸ್ಟಮರ್ ಮೈಂಡ್ ಅಲ್ಲಿ ಸೋಲಾರ್ ಹಾಕಿದ್ರೆ ಜನರೇಟ್ ಆಗಲ್ಲ, ದಟ್ ಇಸ್ ನಾಟ್ ದ ಕಾನ್ಸೆಪ್ಟ್. ಜನರೇಟ್ ಆಗುತ್ತೆ, ನಿಮ್ಗೆ ನೋಡ್ಬೋದು ಏನ್ ಬರ್ತಾ ಇದೆ ಹಂಗೆ ತೋರಿಸುತ್ತೆ. ಅದ್ರಲ್ಲಿ ಇಟ್ಸ್ ಅಷ್ಟೇ ಟೆಕ್ನಾಲಜಿ ಅಷ್ಟೇ. ಇವಾಗ ಏನ್ ಸೋಲಾರ್ ಇಂದ ಏನ್ ಬರ್ತಾ ಇದೆ 99% ಆಲ್ರೆಡಿ ಹೋಗ್ತಾ ಇದೆ. ನಾನು ಲೋಡ್ ಜಾಸ್ತಿ ಮಾಡಿದ್ರೆ ಸೋಲಾರ್ ಇಂದ ಓಡುತ್ತೆ. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಟು ಆಪ್. ಓಕೆ, ಸೊ ನಮಸ್ಕಾರ ಸರ್. ಸರ್ ನಮಸ್ತೆ. ಸೊ ಫಸ್ಟ್ ಆಫ್ ಆಲ್ ಸಾಕಷ್ಟು ಜನ ಗೊತ್ತಾಗಿದೆ ನೀವು ಇದ್ರ ಬಗ್ಗೆ ಡೀಟೇಲ್ ಹೇಳ್ತೀರಾ ಅಂತ, ಬಟ್ ಸಾಕಷ್ಟು ಹೊಸ ವೀಕ್ಷಕರು ಇರ್ತಾರೆ, ಖಂಡಿತ ಅವರು ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡಿ ಎಲ್ಲಿ ಬಂದಿದೀವಿ ನಾವು ಇವತ್ತು ಅಂತ ಹೇಳಿ. ಎಸ್. ಸೊ ಸರ್ ಹತ್ತಾನೆ ಹಳೆ ಯೂಟ್ಯೂಬ್ ಚಾನೆಲ್ ಒಂದು ವಿಡಿಯೋ ಹಾಕಿದ್ವಿ ರಿಗಾರ್ಡಿಂಗ್ ಸಬ್ಸಿಡಿ, ತಿರ್ಗಾ ಕರೆದಿದ್ದೀವಿ. ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಸಬ್ಸಿಡಿ ಬೇಗ ನೋಡಿ 31 ಮಾರ್ಚ್ ಲಾಸ್ಟ್ ಆಗ್ತಾ ಇದೆ. ಸೊ ಇದು ಕರೆಂಟ್ಲಿ ನಾವು ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದೀವಿ. ನನ್ನ ಹೆಸರು ನೆಲ್ಸನ್, ನಮ್ಮ ಕಂಪನಿ ನೇಮ್ ನಮ್ಮ ಸೋಲಾರ್. ಸೊ ಮಿನಿಮಮ್ 2 ಕಿಲೋವಾಟ್ ಇಂದ 10 ಕಿಲೋವಾಟ್. ನೀವು ಬೆಂಗಳೂರಲ್ಲಿ ಇದ್ದೀರಾ, ಒಂದು ಸ್ವಂತ ಮನೆ ಇದೆ, ಬೇಸಿಕ್ ಸರ್ ಒಂದು 2-2.5 ಸಾವಿರ ಬಿಲ್ ಕಟ್ತಾ ಇದ್ದಾರೆ ನೋಡಿ. 1 ಕಿಲೋವಾಟ್ಗೆ 30,000, 2 ಕಿಲೋವಾಟ್ಗೆ 60,000, 3 ಕಿಲೋವಾಟ್ ಮೇಲೆ 78,000 ಸಬ್ಸಿಡಿ ಇದೆ. ಸೊ ಈ ಆಪರ್ಚುನಿಟಿ ಏನಾಗ್ತಾ ಇದೆ ಅಂದ್ರೆ, ಕರೆಂಟ್ಲಿ ಟ್ರೆಂಡ್ ತಗೊಂಡ್ರೆ ನೀವು ನಾರ್ತ್ ಅಲ್ಲಿ ಎಲ್ಲರೂ ಇನ್ಸ್ಟಾಲ್ ಮಾಡಿದ್ದಾರೆ, ಸೌತ್ ಅಲ್ಲಿ ಬೇರೆ ಸ್ಟೇಟ್ಸ್ ಇದೆ. ನಮ್ಮೂರು ಏನಾಗ್ತಾ ಇದೆ ಅಂದ್ರೆ ತುಂಬಾ ರೆಸಿಡೆನ್ಷಿಯಲ್ ಸೆಗ್ಮೆಂಟ್ ಅಲ್ಲಿ ತುಂಬಾ ಕಡಿಮೆ ಇದೆ. ಸೊ ಈ ಪ್ರಮೋಷನ್ಸ್, ಈ ವಿಡಿಯೋಸ್ ಇಂದ ಕಸ್ಟಮರ್ ಗೆ ಆ ನಾಲೆಜ್ ಬರ್ಲಿ, ಅವ್ರಿಗೆ ಗೊತ್ತಾಗ್ಲಿ ಅದು 3,000 ಏನ್ ಕರೆಂಟ್ ಬಿಲ್ ಪೇ ಮಾಡ್ತಿದ್ದಾರೆ ಅದನ್ನ ಆಕ್ಚುಲಿ ಝೀರೋ ಮಾಡಬಹುದು ಅಂತ. ಸೊ ಇದರಲ್ಲಿ 2 ಇದೆ ಸರ್. ಆನ್ ಗ್ರಿಡ್ ಅಂದ್ರೆ ಬ್ಯಾಟ್ರಿ ಬರಲ್ಲ, ನೀವು ಯೂಸ್ ಮಾಡಿ ಎಕ್ಸಸ್ ಇರೋದು ಎಕ್ಸ್ಪೋರ್ಟ್ ಮಾಡ್ತೀರಾ. ಹೈಬ್ರಿಡ್ಗೂ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸೊ ಹೈಬ್ರಿಡ್ ಅಂದ್ರೆ ವಿತ್ ಬ್ಯಾಟ್ರೀಸ್ ಬರುತ್ತೆ ನಿಮ್ಗೆ. ಸೊ ಒಂದು ಇವಾಗ ಒಂದು ಚಿಕ್ಕ ಮನೆ ಇದೆ ನಿಮ್ಗೆ, ಬೇಸಿಕ್ ಎಲ್ಲ ರನ್ ಮಾಡ್ಬೇಕಾದ್ರೆ ನೀವು 3 ಕಿಲೋವಾಟ್ ಹೋಗ್ಬೋದು, ಇಲ್ಲಾಂದ್ರೆ ಎಸಿಸ್ ಎಲ್ಲ ಇದೆ ಅಂದ್ರೆ 5 ಕಿಲೋವಾಟ್ ಹೋಗ್ಬೋದು. ಇಲ್ಲ ಇನ್ನೂ ದೊಡ್ಡ ಮನೆ ಅಂದ್ರೆ ದೊಡ್ಡ 10 ಕಿಲೋವಾಟ್, 15 ಕಿಲೋವಾಟ್, 20 ಕಿಲೋವಾಟ್ ಆ ತರ ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಸಬ್ಸಿಡಿ ಅಂತ ಬರುವಾಗ 31st ಇಸ್ ದ ಲಾಸ್ಟ್. ಬ್ಯಾಂಗ್ಳೂರಲ್ಲಿ ಇದ್ದೀರಾ, ನಿಮ್ಗೆ ಈ 2,000 ಸರ್ ಮಿನಿಮಮ್, ಐ ಥಿಂಕ್ 2,500 ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್. 4.5 5th year you get your money back. ಸೂಪರ್. ಸೊ ಅದೇ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ, ಈಗ PM ನಮ್ಮ ಏನಿದಾರಲ್ಲ, ಸೂರ್ಯ ಘರ್ ಮುಫ್ತ್ ಬಿಲ್ ಬಿಜ್ಲಿ ಯೋಜನಾ ಅಂತ ಒಂದು ಹೊಸ ಇದು ಕಾನ್ಸೆಪ್ಟ್ ಮಾಡಿದ್ದಾರೆ. ಅದು ಹೊಸದಾಗಿ ಕ್ಲೋಸ್ ಆಗ್ತಾ ಎಂಡಿಂಗ್ ಬಂತು, ಆಕ್ಚುಲಿ ಆಲ್ಮೋಸ್ಟ್ ಎಂಡಿಂಗ್ ಬಂತು. ಸೊ ಇದನ್ನ ಕಸ್ಟಮರ್ ತಲುಪಿಸಬೇಕಂತ ಇದೊಂದು ಅವೇರ್ನೆಸ್ ಕೊಡ್ತಾ ಇರೋದು ನೀವು. ಒಂದು ಸೆಕೆಂಡ್ ಥಿಂಗ್ ಏನಂದ್ರೆ, ತುಂಬಾ ಕಸ್ಟಮರ್ಸ್ ಬೆಂಗಳೂರಲ್ಲಿ ನೀವು ನೋಡಬಹುದು ಈ OCCC ಪ್ರಾಬ್ಲಮ್ಸ್ ಅಂತೀವಿ, ಹಂಗಾದ್ರೆ ಟೆಂಪರರಿ ಕನೆಕ್ಷನ್ ಅಲ್ಲಿ ತುಂಬಾ ಸಾವಿರ ಬಿಲ್ ಕಟ್ತಾ ಇದಾರೆ. ಅವರಿಗೆ ಸೊಲ್ಯೂಷನ್ಸ್ ಕೇಳ್ತಾ ಇದ್ರು. ಆಲ್ರೆಡಿ ಇದು ನಮ್ಮ ಚಾನಲ್ ನಮ್ಮ ತುಂಬಾ ವಿಡಿಯೋಸ್ ಹಾಕಿದ್ದೀನಿ. ಇದು ಏನಂತಂದ್ರೆ ಟೆಂಪರರಿ ಅಂತ ಬರುವಾಗ 9 rupees to 11, 13 rupees ಬಿಲ್ಲಿಂಗ್ ಹೋಗುತ್ತೆ. ಸೊ ಒಂದು ಚಿಕ್ಕ ಮನೆ ಇದೆ, ಒಂದು 3 ಕಿಲೋವಾಟ್ 5 ಕಿಲೋವಾಟ್ ನೋಡಿ, ಈ ತರ ಒಂದು ಇನ್ವರ್ಟರ್ ಬ್ಯಾಟರಿ ಸೆಟಪ್ ಹಾಕ್ಬೋದು ನೀವು ಒಂದು ಚಿಕ್ಕ ಮನೆಗೆ. ಸೊ ನಿಮ್ ಟೆಂಪರರಿ ಬಿಲ್ಲಿಂಗ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಆಫೀಸ್ ನೋಡಿ, ಇವಾಗ ಸೋಲಾರ್ ಇಂದ ರನ್ನಿಂಗ್ ಇದೆ. ಇಲ್ಲಿ ನೋಡಿ, ಸೋಲಾರ್ ಇಂದ ರನ್ನಿಂಗ್ ಇದೆ, ಬ್ಯಾಟ್ರಿ 100% ಇದೆ. ಸಾಯಂಕಾಲ ತನಕ ಹಿಂಗೆ ರನ್ನಿಂಗ್ ಇರುತ್ತೆ. ಆಫೀಸ್ ಬರುವಾಗ ಏನಾಗುತ್ತೆ, ಸಾಯಂಕಾಲ ನಮ್ಮ ಮನೆಗೆ ಹೋಗ್ಬಿಡ್ತೀವಿ. ಸೊ ನಥಿಂಗ್ ಟು ಯೂಸ್. ಮನೆ ಬರುವಾಗ ಸಾಯಂಕಾಲನೇ ಯೂಸೇಜ್ ಜಾಸ್ತಿ ಇರೋದು. ಕೆಲಸದಿಂದ ಮನೆಗೆ ಬರ್ತೀರಾ, ಎಲ್ಲಾನು ಸಾಯಂಕಾಲನೇ ಯೂಸ್ ಮಾಡ್ತೀರಾ. ಬೆಸ್ಟ್ ಪಾರ್ಟ್ ಬ್ಯಾಟ್ರಿ. ಸೊ ಈ ಬ್ಯಾಟ್ರಿಯಿಂದ ನೀವು ಡಿಸ್ಚಾರ್ಜ್ ಮಾಡಬಹುದು. ಓಕೆ, ಇದು ಸ್ವಲ್ಪ ಎಲ್ಲ ಎಕ್ಸ್ಟ್ರೀಮ್ ಆಗಿ ಹೋಗ್ತಿದ್ದೀರಾ. ನನಗೆ ಬೇಸಿಕ್ ಆಗಿ ಹೇಳ್ಬಿಡಿ, ನಮ್ಮ ಸೋಲಾರ್ ಅಂದ್ರೆ ಏನು, ಅದು ಸ್ವಲ್ಪ ಬೇಸಿಕ್ ಆಗಿ. ನಮ್ಮ ಸೋಲಾರ್ ಅಂದ್ರೆ, ಸೋಲಾರ್ ಕಂಪನೀಸ್ ತರ ನಾವು ಒಂದು ಸೋಲಾರ್ ಕಂಪನಿನೇ 21 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಂದೆಯವರು 15 years ಇಂದ ಈ ಇಂಡಸ್ಟ್ರಿನಲ್ಲಿ ಇದ್ದಾರೆ. ಸೊ ಆಲ್ಸೋ ವಿ ಎಂಟರ್ಡ್ ಇನ್ ಟು ಸೋಲಾರ್. ಡಿಫರೆನ್ಸ್ ಏನಂದ್ರೆ, ಎಲ್ಲಾ ಕಂಪನಿ ಸೋಲಾರ್ ಮಾಡ್ತಾರೆ, ನಾವು ಮಾಡ್ತೀವಿ. ವಿ ಆರ್ ಸ್ಪೆಷಲೈಸ್ ಇನ್ ಹೈಬ್ರಿಡ್. ನೀವು ನೋಡಬಹುದು, ಈ ತರ 10 ಕಿಲೋವಾಟ್ ಆಗಲಿ ಇದಾಗ್ಲಿ. ಪ್ಲಸ್ ಈ OCCC ಅನ್ನುವಾಗ ಟೆಂಪರರಿ ಕನೆಕ್ಷನ್ಸ್ ಅಂತೂ ತುಂಬಾ ಜನ ಡೀಸೆಲ್ ಜನರೇಟರ್ ಆಫ್ ಮಾಡ್ತಾರೆ. ಸೊ ನಮ್ಮ ಸೋಲಾರ್ ಬಿಗಿನಿಂಗ್ ಐ ಥಿಂಕ್ 22, 23 ಇಂದ ಐ ವಾಸ್ ಟೆಲ್ಲಿಂಗ್ ಒನ್ ಥಿಂಗ್, ಏನಂದ್ರೆ ಹೈಬ್ರಿಡ್ ಇಸ್ ದ ಫ್ಯೂಚರ್ ಅಂತ ಇದೆ ನಾನು. ಬಿಕಾಸ್ ನನಗೂ ಮಿಷನ್ ಅದೇ ಇತ್ತು. ಗವರ್ಮೆಂಟ್ ಇಸ್ ಆಲ್ಸೋ ಕಮಿಂಗ್ ಟುವರ್ಡ್ಸ್ ದ. ಮುಂಬೈ ಆಗಲಿ ಇಲ್ಲಾಂದ್ರೆ ಕೇರಳ ಆಗಲಿ ಕಂಪಲ್ಸರಿ ಮಾಡಿದೆ ಹೈಬ್ರಿಡ್. ನಮ್ಮೂರು ಬೇಗ ಮಾಡ್ತಾ ಇದ್ದಾರೆ. KE ಬಿಂಗ್ ಎ ಪ್ಲಾನ್ ಟೆಲ್ಲಿಂಗ್ ದಟ್ ಹೈಬ್ರಿಡ್ ನೀವು ಕಂಪಲ್ಸರಿ ಮಾಡ್ಬೇಕಂತ. ಯಾಕಂದ್ರೆ ನೀವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ, ನೀವು ಸ್ಟೋರ್ ಮಾಡಿ, ನೀವು ಯೂಸ್ ಮಾಡಿ, ದಟ್ ಇಸ್ ದ ಫ್ಯೂಚರ್. ಸೊ ವಿ ಸ್ಪೆಷಲೈಸ್ ಇನ್ ಹೈಬ್ರಿಡ್. ಯಾಕಂದ್ರೆ ರೀಸೆಂಟ್ಲಿ ಒಂದು ಇಂಡಸ್ಟ್ರಿ ಮಾಡ್ಬಿಟ್ವಿ, ಪಾಪ ಕರೆಂಟೇ ಇಲ್ಲ ಅಲ್ಲಿ ಆಕ್ಚುಲಿ.
ಸೊ ಅವ್ರಿಗೂ ಲೆಟ್ ಔಟ್ ಮಾಡ್ಬೇಕಿತ್ತು. ಸೊ ಅವ್ರಿಗೆ ಹೈಬ್ರಿಡ್ ನನ್ನ ವಿಡಿಯೋ ನೋಡ್ಬಿಟ್ಟು ಈ ತರ ಮಾಡಕ್ಕಾಗುತ್ತೆ. ಅವ್ರದ್ದು 30-40 HP ಮಿಷಿನ್ ಇತ್ತು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದು. ಸರ್ ನಿಜವಾಗ್ಲೂ ಸೋಲಾರ್ ಓಡುತ್ತೆ ಅಂತ ಹ್ಯಾಡ್ ದ ಸೇಮ್ ಕ್ವೆಶ್ಚನ್ ಎಲ್ಲ ಇರೋದೆ. ಸರ್ ನಿಜವಾಗ್ಲೂ ಇಷ್ಟು HP ಎಲ್ಲ ಓಡಿಸ್ಬೋದಾ ಸೋಲಾರ್ ಅಲ್ಲಿ? ಈ ಡೀಸೆಲ್ ಜನರೇಟರ್ ತಗೊಳ್ಬೇಕಾ, ನಾವು ತಗೊಳ್ಬಾರ್ದ ಸ್ಕೆಪ್ಟಿಕಲ್ ಆಗಿದ್ರು. ಎಲ್ಲ ಸೆಟಪ್ ಮಾಡ್ಕೊಟ್ಟಿದ್ವಿ ಆಲ್ಮೋಸ್ಟ್ 8 months. ಎಲ್ಲಾನು ಅದರಲ್ಲಿ ರನ್ನಿಂಗ್ ಇದೆ. ಫುಡ್ ಡಿಟೇಲ್ಸ್ ಶೋ ಮಾಡಿದ್ವಿ, ಪ್ಲಸ್ ಕಮರ್ಷಿಯಲ್ ಆಕ್ಟಿವಿಟೀಸ್. ಇವಾಗ ತುಂಬಾ ಜನ ಕಸ್ಟಮರ್ಸ್ ಏನ್ ಮಾಡ್ತಾ ಇದಾರೆ, ತುಂಬಾ ಬಿಲ್ಲಿಂಗ್ ಮಾಡ್ತಾ ಇದಾರೆ, ಅವ್ರಿಗೆ ಆ ನಾಲೆಜ್ ಇಲ್ಲ. ಇದರಲ್ಲಿ ಒಂದು ಗುಡ್ ನ್ಯೂಸ್, ಗವರ್ಮೆಂಟ್ December 31st ತನಕ ನಾನ್ DCR ಪ್ಯಾನಲ್ ಯೂಸ್ ಮಾಡಬಹುದು ಅಂದಿದ್ದಾರೆ. ಸೊ ಕಮರ್ಷಿಯಲ್ ಅಂತ ಬರುವಾಗ ಆ ನಾನ್ DCR ಬೆನಿಫಿಟ್ ನ ಪಡೆದುಕೊಳ್ಳಿ. ಯಾಕಂದ್ರೆ ಸಬ್ಸಿಡಿ ಬರುವಾಗ DCR ಇದೆ, ಫಾರ್ ರೆಸಿಡೆನ್ಷಿಯಲ್ ಇಟ್ ಇಸ್ ಫೈನ್. ನಾನ್ DCR ಬರುವಾಗ ಕಮರ್ಷಿಯಲ್ ಒಂದು ಪರ್ ವ್ಯಾಟಿಗೆ 10 rupees ಜಾಸ್ತಿ ಇರುತ್ತೆ. ಸೊ ಗವರ್ಮೆಂಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ December 31st ಲಾಸ್ಟ್. ಸೊ ನೀವು ಕರ್ನಾಟಕನಲ್ಲಿ ಎಲ್ಲೇ ಇರಿ, ಒಂದು ಕಮರ್ಷಿಯಲ್ ಇದೆ, ಸ್ಕೂಲ್ ಇದೆ, ಕಾಲೇಜ್ ಇದೆ, ಪೆಟ್ರೋಲ್ ಬಂಕ್ ಇದೆ, ಇಂಡಸ್ಟ್ರೀಸ್ ಇದೆ, ಮಿನಿಮಮ್ 10,000 ಬಿಲ್ ಕಟ್ತಾ ಇದೀರಾ. ಈ ತರ ಒಂದು ಸೆಟಪ್ ಹೋಗ್ಬಿಟ್ಟು ನಿಮ್ ಕರೆಂಟ್ ಬಿಲ್ ನೀವು ಕಡಿಮೆ ಮಾಡ್ಕೊಳ್ಬಹುದು. ಸೊ ಇದೊಂದು ಆಡೆಡ್ ಅಡ್ವಾಂಟೇಜ್. ಡಿಸೆಂಬರ್ ಲಾಸ್ಟ್ ಆಫರ್ ಕೊಟ್ಟಿದ್ದಾರೆ, ದಯವಿಟ್ಟು ಅದನ್ನ ಮಿಸ್ ಮಾಡಬೇಡಿ. ಸೊ ದೊಡ್ಡ ಮನೆ ನಾನು ಹೇಳಿದ್ರ ನೋಡಿ, ಈ ತರ ಸೆಟಪ್ ನ ಮಾಡ್ಕೊಳ್ಳಿ. ದೊಡ್ಡ ಮನೆ ಅಂತಂದ್ರೆ ಲೈಕ್ ಯಾವ ತರ ಸರ್? ಲಿಫ್ಟ್ ಇದೆ ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಒಂದು ಲಿಫ್ಟ್ ಇದೆ, ಒಂದು AC ಓಡಬೇಕು, ವಯಸ್ಸಾಗಿರೋರು ಇದ್ದಾರೆ, ಇಂಡಕ್ಷನ್ ಇಲ್ಲ, ಆಫೀಸಸ್ ಇದೆ, ಅವ್ರಿಗೆಲ್ಲ ನೋಡಿ ಈ ತರ 8 kilowatt 10 15. ಬೆಸ್ಟ್ ಪಾರ್ಟ್, ಬ್ಯಾಟ್ರೀಸ್ 0 ಮೇಂಟೆನೆನ್ಸ್. ನಾಳೆ ನಿಮ್ಗೆ ಬ್ಯಾಟ್ರಿ ಆಡ್ ಮಾಡ್ಬೇಕು, ಇದನ್ನ ಪಕ್ಕದಲ್ಲಿ ಇನ್ನೊಂದು ಇಟ್ರೆ ಸಾಕು. ಇನ್ನೊಂದು ಪಕ್ಕದಲ್ಲೇ ಪ್ಯಾರಲ್ ಮಾಡ್ಕೊಂಡು ಹೋದ್ರೆ ಆಯ್ತು. ಸೊ ಆ ತರ ಇನ್ವರ್ಟರ್ಸ್ ಪ್ಯಾರಲ್ ಮಾಡಬಹುದು, ಬ್ಯಾಟ್ರೀಸ್ ಪ್ಯಾರಲ್ ಮಾಡಬಹುದು. ಇದು ಎಷ್ಟೊತ್ತು ಹೋಗುತ್ತೆ ಸರ್? ಸರ್ ಇದು 5 units ಸ್ಟೋರೇಜ್ ಇರುತ್ತೆ. ಸೊ 5 kWh ಬ್ಯಾಟರಿ ಇರುತ್ತೆ, 51.2 volt 100 Ah. ಸೊ ನೀವು 90% DOD ಇಟ್ಟು ನಿಮ್ಗೆ ಅಟ್ಲೀಸ್ಟ್ 4.6 ಯೂನಿಟ್ ಕನ್ಸ್ಯೂಮ್ ಮಾಡಬಹುದು ನೀವು ಕಂಪ್ಲೀಟ್ ಆಗಿ. ಸೊ ಲೆಡ್ ಆಸಿಡ್ ಲೆಕ್ಕದಲ್ಲಿ ಮಾಡುವಾಗ 150 Ah ಲೆಡ್ ಆಸಿಡ್ 4 ಬ್ಯಾಟರೀಸ್ ಇಸ್ ಈಕ್ವಲೆಂಟ್ ಟು ದಿಸ್ ಬ್ಯಾಟರಿ. ಓ ಸೂಪರ್. ಇವಾಗ ನಾನು 4 ಬ್ಯಾಟರಿ ಇಡಬೇಕಾದ್ರೆ ಇದಕ್ಕೊಂದು ರ್ಯಾಕ್ ಬರುತ್ತೆ, ಇಲ್ಲಿ 2 ಬ್ಯಾಟರಿ, ಇಲ್ಲಿ 2 ಬ್ಯಾಟರಿ. ಎವ್ರಿ 6 months ಡಿಸ್ಟಿಲ್ ವಾಟರ್ ಹಾಕ್ಬೇಕು. ಸ್ಪೇಸ್ ಕನ್ಸ್ಯೂಮ್ ಎವ್ರಿಥಿಂಗ್ ಸರ್. ಆ ಆಸಿಡ್, ಆ ಫ್ಯೂಮ್ಸ್, ಯಾಕಂದ್ರೆ ನಾವು ಆ ಇಂಡಸ್ಟ್ರಿಯಿಂದ ಈ ಇಂಡಸ್ಟ್ರಿ ಬಂದಿದ್ದು. ಬಟ್ ಏನಂದ್ರೆ ಇದೆಲ್ಲ ಇಂಪೋರ್ಟೆಡ್ ಇರೋದ್ರೆ ಎಲ್ಲ ಮೊಬೈಲ್ ಅಲ್ಲಿ ಆಪ್ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ಆ ಸ್ಟೋರೀಸ್ ಅನ್ನೋದು ಏನಿಲ್ಲ, ಸೋಲಾರ್ ಹಂಗೆ ಸರ್ ಹಿಂಗೆ ಸರ್ ಏನಿಲ್ಲ. ಕಸ್ಟಮರ್ ಅವ್ರ ಆಪ್ ನೋಡಬಹುದು, ಇವತ್ತು ಏನ್ ಜನರೇಟ್ ಆಗುತ್ತೆ, ಏನ್ ಡಿಸ್ಚಾರ್ಜ್ ಮಾಡಿದ್ದಾರೆ, ಏನ್ ಕನ್ಸ್ಯೂಮ್ ಎಲ್ಲಾನು ಆಪ್ ಅಲ್ಲೇ ತೋರಿಸುತ್ತೆ. ಸೊ ಕಸ್ಟಮರ್ ಏನನ್ನೋದು ಆ ಗಿಮಿಕ್ ಮಾಡೋ ಸ್ಟೋರೀಸ್ ಏನಿಲ್ಲ. ಜೀರೋ ನಾಲೆಜ್ ಇದ್ರು ಕೂಡ ನೀವು ಅವ್ರಿಗೆ ಆರಾಮಾಗಿ ಸಿಂಪಲ್ ಸರ್. ಇವಾಗ ಲೆಟ್ಸ್ ಅಸ್ಯೂಮ್ ಇವಾಗ ನಿಮ್ಗೆ ಸೋಲಾರ್ ಹೋಗ್ಬೇಕಂತ ಇದ್ದೀರಾ, ನಿಮ್ಗೆ ನಾಲೆಜ್ ಇಲ್ಲ, ಸಿಂಪಲ್ ನೀವು ನಮ್ಮ ವೆಬ್ಸೈಟ್ಗೆ ಹೋಗ್ಬೋದು, www.nammasolar.com. ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲಾ ಕ್ಲಾರಿಟಿ ಅದರಲ್ಲೇ ಕೊಟ್ಟಿದ್ದೀನಿ. ಬೇಸಿಕ್ ಪ್ರಾಡಕ್ಟ್ಸ್ ಆಗ್ಲಿ ಏನಾಗ್ಲಿ ನೋಡಿ, ಈ ಬೋರ್ಡು ಸಿಂಪಲ್ ಅಷ್ಟೇ. ಎಷ್ಟು ಹಾಕಿದ್ರೆ ಎಷ್ಟು ಜನರೇಟ್ ಆಗುತ್ತೆ, ಏನ್ ಕತೆ, ಎಷ್ಟು ಜಾಗ ಬೇಕಾಗುತ್ತೆ ನೋಡಿ. 1 kilowatt ಗೆ 4 units ಇರುತ್ತೆ. ಜಸ್ಟ್ ಎಕ್ಸ್ಪ್ಲನೇಷನ್ ಕಸ್ಟಮರ್ ಇನ್ ಶಾರ್ಟ್ ಆಗಿ. ಸೊ ನಿಮಗೂ ಈ ತರ ಒಂದು, ನೀವು ಸಬ್ಸಿಡಿಯಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದೀರಾ, ರೆಸಿಡೆನ್ಷಿಯಲ್ ಇದ್ದೀರಾ, ಸ್ವಂತ ಮನೆ ಇದೆ, ಮಿನಿಮಮ್ 2,000-3,000 ಪೇ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಸಬ್ಸಿಡಿ ಜೊತೆ ಹೋಗ್ಬೋದು. ಇಲ್ಲ ಯು ವಾಂಟ್ ಬಿಗರ್, ಇವಾಗ ಒಂದು 10, 15 kilowatt, 30 kilowatt, 50 kilowatt ಹೈಬ್ರಿಡ್, ಒಂದು 100 kilowatt ರಿಪ್ಲೇಸ್ಮೆಂಟ್ ಡೀಸೆಲ್ ಜನರೇಟರ್ಸ್ ನಮ್ಮ ಹತ್ರ ಇದೆ ಪ್ರಾಡಕ್ಟ್ಸ್. ಸೊ ಆಲ್ರೆಡಿ ಇನ್ಸ್ಟಾಲ್ ಮಾಡಿದೀವಿ, ಆಲ್ರೆಡಿ ರನ್ನಿಂಗ್ ಇದೆ, ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದೀವಿ. ಸಿಂಪಲ್ 10 to 6 ನಮ್ಮ ಆಫೀಸ್ ಟೈಮಿಂಗ್ಸ್ ಇರುತ್ತೆ. ಈ ಕೆಳಗೆ ಬರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಇಲ್ಲಾಂದ್ರೆ ಬೆಸ್ಟ್ ಥಿಂಗ್ ನೀವು ವಾಟ್ಸ್ಆಪ್ ಮಾಡಿ, ನಿಮ್ ಕರೆಂಟ್ ಬಿಲ್ ನ ವಾಟ್ಸ್ಆಪ್ ಮಾಡಿ. ನಿಮ್ಗೆ ಕರೆಂಟ್ ಬಿಲ್ ಇಲ್ಲ, ಟೆಂಪರರಿ ಕನೆಕ್ಷನ್ ಇದೆ, ನಿಮ್ಗೆ ಈ ತರ ಸಮಸ್ಯೆ ಇದೆ, ಆ ಸಮಸ್ಯೆ ಸಿಂಪಲ್ ಆಗಿ ಹೇಳಿ ನಮ್ಗೆ, ವಿ ವಿಲ್ ಗಿವ್ ಸೊಲ್ಯೂಷನ್ಸ್ ಫಾರ್ ದಟ್. ಓಕೆ, ಅದೇ ಏನು ನಾಲೆಜ್ ಇಲ್ಲ, ಕೆಲಸ ಮಾಡಬೇಕು. ಸೋಲಾರ್ ಅಂತಂದ್ರೆ ಫ್ರೀ ಸೋರ್ಸ್ ಆಫ್ ಎನರ್ಜಿ, ಅದು ಅದ್ರ ತಗೊಂಡೆ ನಾವು ಒಂದು ಎಲೆಕ್ಟ್ರಿಕ್ ಜನರೇಟ್ ಮಾಡ್ತೀವಿ ಅಂತಂದ್ರೆ ಕರೆಕ್ಟ್, ಅಂಡ್ ವಿ ಕ್ಯಾನ್ ಯೂಸ್ ಇಟ್ ಅಂತ. ಅದೊಂದು 25 years ಅಗ್ರಿಮೆಂಟ್ ಇರುತ್ತೆ PPA ಗವರ್ಮೆಂಟ್ ಜೊತೆಗೆ. ಸೊ ನೀವು ಇವಾಗ ಏನ್ ಇನ್ಸ್ಟಾಲ್ ಮಾಡ್ತಾ ಇದೀರಾ, ನೆಟ್ ಮೀಟರಿಂಗ್ ಮಾಡೋದು 25 years ಅಗ್ರಿಮೆಂಟ್ ಇರುತ್ತೆ. ಇವಾಗ ಸ್ವಲ್ಪ ಜನ ಕಂಪ್ಲೇಂಟ್ಸ್ ಇರುತ್ತೆ, ನೆಟ್ ಮೀಟರಿಂಗ್ ಇಷ್ಟೇ ದುಡ್ಡು ಕೊಡೋದು. ಫಾರ್ ಎಕ್ಸಾಂಪಲ್ ನಾನ್ ಸಬ್ಸಿಡಿಗೆ ದೇ ಪೇ 3 rupees ಚೇಂಜ್, ಸಬ್ಸಿಡಿ ದೇ ಪೇ 2 rupees ಚೇಂಜ್ ಪರ್ ಯೂನಿಟ್ ನೀವು ಗ್ರಿಡ್ ಕೊಡಕ್ಕೆ. ಅದಕ್ಕೂ ಕಸ್ಟಮರ್ ಸ್ವಲ್ಪ ಬ್ಲೇಮ್ ಮಾಡ್ತಾರೆ. ವರ್ಸ್ಟ್ ಪಾರ್ಟ್ ಸರೌಂಡಿಂಗ್ ಸ್ಟೇಟ್ಸ್, ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ ಆ ತರ ಏನೂ ಇಲ್ಲ. ₹1 ದುಡ್ಡು ಕೊಡಲ್ಲ. ಸೆಕೆಂಡ್ ಥಿಂಗ್, ಮೀಟರ್ ಚಾರ್ಜಸ್ ಮಿನಿಮಮ್ ಪೇ ಮಾಡಲೇಬೇಕು. ನಮ್ಮಲ್ಲಿ ಅಟ್ಲೀಸ್ಟ್ ದೇ ಗಿವಿಂಗ್ ದಿಸ್ ಆಪ್ಷನ್, ಆ ಬೆನಿಫಿಟ್ ನ ಪಡೆದುಕೊಳ್ಬೇಕು. ಒಂದು ಸೆಕೆಂಡ್, ಆಲ್ರೆಡಿ ಮಹಾರಾಷ್ಟ್ರ ಆಗಲಿ ಕೇರಳನಲ್ಲಿ ಇದು ಕಂಪಲ್ಸರಿ ಮಾಡಿದ್ದಾರೆ. 5 ಮೇಲೆ ಹೋಗ್ತೀರಾ ಅಂದ್ರೆ ಹೈಬ್ರಿಡ್ ಇಸ್ ಕಂಪಲ್ಸರಿ. ಸೆಕೆಂಡ್ ಥಿಂಗ್, ಮುಂಚೆಯಿಂದಾನೇ ಹೇಳ್ತಾ ಇದೆ ಟೈಮ್ ಆಫ್ ದ ಡೇ ಅಂತ. ಹಂಗಂದ್ರೆ ಏನಂದ್ರೆ ಮಾರ್ನಿಂಗ್ ಒಂದು ಬಿಲ್ಲಿಂಗ್, ಈವ್ನಿಂಗ್ ಒಂದು ಬಿಲ್ಲಿಂಗ್, ನೈಟ್ ಒಂದು ಬಿಲ್ಲಿಂಗ್, ಮಿಡ್ ನೈಟ್ ಒಂದು ಬಿಲ್ಲಿಂಗ್. ಕನ್ಸಂಪ್ಷನ್ ಮೇಲೆ ಹೋಗ್ತಾ ಇದೆ. ಇದು ಆಲ್ರೆಡಿ ಇಂಡಸ್ಟ್ರಿಯಲ್ ಸೆಗ್ಮೆಂಟ್ಸ್ಗೆ ಗೊತ್ತಿರುತ್ತೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಇದೆಯೋ ಆವಾಗ ನೀವು ಸೋಲಾರ್ ಹಾಕಿದ್ರೆ ಯು ಆರ್ ಸೇವ್. ಇಲ್ಲ ಅಂದ್ರೆ ಏನಾಗುತ್ತೆ, ಇವಾಗ ಹೈಬ್ರಿಡ್ ಅಲ್ಲಿ ಸಾಯಂಕಾಲ 6 ಗಂಟೆ ಆಮೇಲೆ ಎವ್ರಿ ಒನ್ ಕನ್ಸ್ಯೂಮ್ಸ್. ನೀವು ಕೇರಳ ಹೋಗ್ತೀರಾ ಅಂದ್ರೆ ಡಬಲ್ ಬಿಲ್ಲಿಂಗ್, 8 rupees ಪೇ ಮಾಡಿದ್ರೆ 16 rupees ಪೇ ಮಾಡ್ಬೇಕು. ಯಾಕಂದ್ರೆ ಎಲ್ಲರೂ ಆವಾಗಲೇ ಮನೆಗೆ ಬರ್ತೀರಾ, ಲೈಟ್ ಫ್ಯಾನ್ ಎಲ್ಲ ಆನ್ ಇರುತ್ತೆ ಟಿವಿಯಿಂದ, ಅವಾಗ ಡಬಲ್ ಪೇ ಮಾಡಬೇಕು. ಹೈಬ್ರಿಡ್ ಅಲ್ಲಿ ಏನಾಗುತ್ತೆ, ಈ ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಆಗುತ್ತೆ. ಕರೆಂಟ್ ಇರುತ್ತೆ ಬಟ್ ಫ್ರಮ್ ಬ್ಯಾಟ್ರಿ ಡಿಸ್ಚಾರ್ಜಸ್. ಸೊ ನಿಮ್ ಕರೆಂಟ್ ಬಿಲ್ ಅಲ್ಲಿ ಕಡಿಮೆ ಆಗುತ್ತೆ. ಸೊ ನಾನು ಹೇಳೋ ತರ ಹೈಬ್ರಿಡ್ ಇಸ್ ದ ಫ್ಯೂಚರ್ ಎವ್ರಿ ಸ್ಟೇಟ್. ಸೊ ಅದೇ ಈಗ ಐ ಥಿಂಕ್ ಫ್ರಮ್ 2021 ಇಂದ ನೀವು ಸ್ಟಾರ್ಟ್ ಮಾಡಿರೋದು, ಸಾಕಷ್ಟು ಜನ ನಿಮ್ ಕಡೆ ತಗೊಂಡಿದ್ದಾರೆ. ಓಕೆ, ಅಲ್ಲಿ ಈಗ ನೀವು ಎಲ್ಲ ಪಾಸಿಟಿವ್ ಪಾಯಿಂಟ್ಸ್ ಹೇಳಿದೆ, 1-2 ನೆಗೆಟಿವ್ ಪಾಯಿಂಟ್ಸ್ ಕೂಡ ಕ್ಯೂಸನ್ ಅಂತ. ಖಂಡಿತ ಐ ವಿಲ್ ಟೆಲ್ ದೋಸ್ ಥಿಂಗ್ಸ್ ಆಲ್ಸೋ. ಮೇನ್ ಇರೋದು ಇದರಲ್ಲಿ ನೋಡಿ, ವೈಫೈ ಆನ್ ಇರಬೇಕು.
ವೈಫೈ ಆನ್ ಇದ್ರೆ ಮಾತ್ರ. ಇವಾಗ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ, ಹಾ. ಟೆಕ್ನಿಷಿಯನ್ ಆಗ್ಲಿ ಇದೆಲ್ಲ ಇಂಪೋರ್ಟರ್ ಅಂದ ವೈಫೈ ಆನ್ ಇದೆ ಮತ್ತೆ ಏನಾಗಿದೆ ನಮಗೂ ಗೊತ್ತಾಗುತ್ತೆ. ಇದ್ರ ಅಲರ್ಟ್ಸ್ ಬರೋ 3 ಟೈಪ್ಸ್ ಬರುತ್ತೆ ಜನರಲಿ. ಒಂದು, ನೀವು ಓವರ್ಲೋಡ್ ಮಾಡಿದ್ರೆ ನಿಮಗೆ ಅಲರ್ಟ್ ಬರುತ್ತೆ. ಇಲ್ಲ ಅಂದ್ರೆ ದರ್ ಆರ್ 2 ಥಿಂಗ್ಸ್ ಬೆಸ್ಕಾಂ ಕಡೆ ಆಗುತ್ತೆ, ಫೀಸ್ ಚೇಂಜ್ ಆಗುತ್ತೆ, ಲೋ ವೋಲ್ಟೇಜ್ ಹೈ ವೋಲ್ಟೇಜ್. ದೀಸ್ ಅದ ಎರರ್ಸ್ ನಾವು ನೋಡಿದ್ ಇವತ್ತು ತನಕ. ಒಂದು ಸೆಕೆಂಡ್ ಥಿಂಗ್ ಏನಾಗುತ್ತೆ, ಪ್ಯಾನಲ್ ಕಡೆ ಅಂತ ಬರುವಾಗ ಏನಾಗುತ್ತೆ, ಸ್ವಲ್ಪ ಜನ ಜನರೇಟೇ ಆಗ್ತಾ ಇಲ್ಲ ಅಂತಾರೆ. ರೀಸನ್ ಪ್ಯಾನಲ್ ಮೇಲೆ ಡಸ್ಟ್ ಇರುತ್ತೆ. ಪ್ಯಾನಲ್ ಎಷ್ಟು ಕ್ಲೀನ್ ಆಗಿದೆಯೋ ಅಷ್ಟು ಎಫಿಷಿಯನ್ಸಿ ಇರುತ್ತೆ, ಅಷ್ಟು ಜನರೇಷನ್ ಜಾಸ್ತಿ ಇರುತ್ತೆ. ಇಲ್ಲ ಅಂದ್ರೆ ಆ ಡಸ್ಟ್ ಇರೋದ್ರಿಂದ ಅದು ಕಡಿಮೆ ಆಗುತ್ತೆ. ಜಸ್ಟ್ ಒಂದು 15 ಡೇಸ್ 1 ಮಂತ್ ಒನ್ಸ್ ಜಸ್ಟ್ ವಾಟರ್ ಮಾಡಿದ್ರೆ ಸಾಕು, ರೈನಿ ಸೀಸನ್ ಅದೇ ಕ್ಲೀನ್ ಆಗಿಬಿಡುತ್ತೆ, ನೀವೇನು ಮಾಡೋದಿಲ್ಲ. ಇನ್ನೊಂದು 15 ಡೇಸ್ 1 ಮಂತ್ ಗೆ ನಾವು ಕ್ಲೀನ್ ಮಾಡಬೇಕು. ಬೇಸಿಕ್ ಕ್ಲೀನ್ ಮಾಡಿದ್ರೆ ಅವಾಗ ಡಸ್ಟ್ ಅಕ್ಯುಮುಲೇಟ್ ಆಗಲ್ಲ, ನಿಮ್ಗೆ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ಪ್ಯಾನಲ್ ಫುಲ್ ಜನರೇಷನ್ ಪೀಕ್ ಕೊಡುತ್ತೆ. ಬ್ಯಾಟ್ರೀಸ್ ಬರುವಾಗ ನೋ ಕಂಪ್ಲೇಂಟ್ಸ್, ಯಾಕಂದ್ರೆ ಅದು ಲಿಥಿಯಂ ಬ್ಯಾಟ್ರೀಸ್ ಇರೋದ್ರಿಂದ ಅದ್ರಲ್ಲಿ ಮೇಂಟೆನೆನ್ಸ್ ಏನೂ ಇಲ್ಲ. ಸೊ ಇವಾಗ ಹಾಕಿರೋ ಕಸ್ಟಮರ್ಸ್ಗೂ ಇವಾಗ ನಾನು ಮೊನ್ನೆ ಒಂದು ರಿವ್ಯೂ ತಗೊಂಡಿದ್ದೆ. ಇಟ್ಸ್ ಬಿನ್ 2 years ಐ ಪುಟ್ ಫಾರ್ ದ ಕಸ್ಟಮರ್. ಅವರು ನನಗೆ ಫೋನ್ ಮಾಡಿಲ್ಲ, ನಾನು ಅವ್ರಿಗೆ ಫೋನ್ ಮಾಡಿಲ್ಲ. ಆ ವಿಡಿಯೋನಲ್ಲಿ ಹಂಗೆ ಇಟ್ ವಾಸ್ ಜಸ್ಟ್ ಹಂಗೆ ಜಸ್ಟ್ ಸ್ಕ್ರಿಪ್ಟೆಡ್ ಎಲ್ಲ ಏನೋ ಸುಮ್ಮನೆ ಇಟ್ಕೊಂಡು ಹಿಂಗೆ ಫೋನ್ ತೆಗೆದೆ. ಅವ್ರು ಹಂಗೆ ಅಂದ್ರು, ಸರ್ ನೀವು ಫೋನೇ ಮಾಡಿಲ್ಲ. ಅವ್ರು ಅದೇ ಅಂದ್ರು, ಸರ್ ಕಂಪ್ಲೇಂಟೇ ಬಂದಿಲ್ಲ ಅಂದ್ರು. ಸೊ ಆ ತರ ಇವಾಗ ಇಟ್ಸ್ ಬೀನ್ ಡೇ ಜೊತೆಗೆ ನಮ್ದು ಇದು ಆಲ್ಮೋಸ್ಟ್ ಐ ಥಿಂಕ್ 3 and 4th year ಮಾಡ್ತಾ ಇದ್ವಿ. ವಿ ಜಸ್ಟ್ ಸ್ಟಾರ್ಟೆಡ್ ವಿತ್ 5 kilowatt. ಸೊ ಈ ತರ ನಿಮ್ಗೆ ಬರುವಾಗ ಚಿಕ್ಕದಿಂದ ನಾನು ಶುರು ಮಾಡಿದ್ದು 5, 8, 10 ಸಿಂಗಲ್ ಫೇಸ್ ಇದೆ ನಮ್ಮ ಹತ್ರ. ನೀವು 3 ಫೇಸ್ ಹೋಗುವಾಗ 5, 8, 10, 15, 20 ಇದೆ. ಇಂಡಸ್ಟ್ರಿಯಲ್ಲಿ 30 kilowatt ಇಂದ 125 kilowatt ತನಕ ಇದೆ. ಪ್ಲಸ್ ಬೆಸ್ಸು ಇದೆ. ಬೆಸ್ ಅಂದ್ರೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್. ದಟ್ ಇಸ್ ದ ಫ್ಯೂಚರ್ ಆಕ್ಚುಲಿ. ಸೊ ಫ್ಯೂಚರ್ ಏನಾಗುತ್ತೆ ಅಂದ್ರೆ ಎಲ್ಲಾನು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬಿಟ್ಟು ಸ್ಟೋರ್ ಮಾಡ್ತಾರೆ. ಗವರ್ಮೆಂಟ್ ಅದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಆ ಸ್ಟೋರೇಜ್ ಇಂದಾನೇ ನಿಮ್ಗೆ ಪೀಕ್ ಡಿಮ್ಯಾಂಡ್ ಬರುವಾಗ ಸಪ್ಲೈ ಮಾಡ್ತಾರೆ. ಯಾಕಂದ್ರೆ ವಿಂಡ್ ಎನರ್ಜಿ ದೊಡ್ಡದು ಮಾಡ್ತಾ ಇದ್ದಾರೆ. ಸೋಲಾರ್ ಓನ್ಲಿ ಡೇ ಟೈಮ್ ಇದೆ, ಸಾಯಂಕಾಲ ಏನ್ ಮಾಡ್ತೀರಾ ಆ ಸ್ಟೋರ್ ಆಗಿರೋ ಬ್ಯಾಟ್ರೀಸ್ ಇಂದ ಕನ್ಸ್ಯೂಮ್ ಮಾಡ್ತಾರೆ. ಗ್ರಾಜುವಲಿ ಗವರ್ಮೆಂಟ್ ಇನಿಷಿಯೇಟಿವ್ ತಗೊಳ್ತಾ ಇದ್ದಾರೆ. ಅಂಡ್ ನಾವು ಸೋಲಾರ್ ಕಂಪನಿ ಕಡೆ ನಮ್ಮ ಆಸೆ ಎಷ್ಟು ಮನೆ ಆಗುತ್ತೆ ಅಷ್ಟು ಸೋಲಾರ್ ಮಾಡ್ಬೇಕಾದ್ರೆ ನಾವು ನೋಡಿ ಈ ಇನಿಷಿಯೇಟಿವ್ ತಗೊಂಡು ಕಸ್ಟಮರ್ಗೆ ಅಡ್ವೈಸ್ ಮಾಡ್ತೀರಾ. ಈಗ ಸರ್ ಮೇನ್ ಅದೇ ನೀವು ಇಂಡಸ್ಟ್ರೀಸ್ ಅಂತ ಅಂದಾಗ ಕಸ್ಟಮೈಸ್ ಆಪ್ಷನ್ಸ್ ಕೂಡ ಬರುತ್ತೆ. ಹೌದು. ಎಲ್ಲಿ ತನಕ ಹೋಗ್ಬೋದು, ಇಲ್ಲಿ ತನಕ ಹೈಯೆಸ್ಟ್ ಎಲ್ಲಿ ತನಕ ಹೋಗಿದೆ ನಿಮ್ದು ಅಂತ? ನಾವು ಕರೆಂಟ್ಲಿ ನಾವು ಕರ್ನಾಟಕದಲ್ಲಿ ಆಕ್ಚುಲಿ 80 kilowatt ಇನ್ಸ್ಟಾಲ್ ಮಾಡಿದೀವಿ. ಆಲ್ಮೋಸ್ಟ್ 8 months ಇಟ್ಸ್ ರನ್ನಿಂಗ್ ಆಕ್ಚುಲಿ. ಹೌದು, ಅಲ್ಲೂ ಕರೆಂಟ್ ಇಲ್ಲ, ಇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅದನ್ನ ಬಿಟ್ಬಿಟ್ಟು ಐ ಥಿಂಕ್ ನೆಕ್ಸ್ಟ್ 2 months ಅಲ್ಲಿ ಅವ್ರದ್ದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ದಟ್ ವಿಲ್ ಬಿ ಇನ್ಸ್ಟಾಲಿಂಗ್ 100 kilowatt ಹೈಬ್ರಿಡ್ ಆಕ್ಚುಲಿ. ಸೊ ಅವ್ರಿಗೆ ಅಷ್ಟೇ ಅದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ತಾ ಇದೀವಿ. ಪ್ಲಸ್ ಆಲ್ರೆಡಿ ಆಗಿರೋದು ನಮ್ಮ ವೆಬ್ಸೈಟ್ ಅಲ್ಲಿ ಎಲ್ಲ ಹಾಕಿದೀನಿ. 30 kilowatt, 50 kilowatt, ರೀಸೆಂಟ್ ಆಗಿ ಇನ್ನೊಂದು 30 ಮುಗಿಸಿದ್ವಿ. ಕಮಿಂಗ್ ಮಂತ್ ಒಂದು 80 ಇದೆ. 80 kilowatt ಒಂದು ಇಂಡಸ್ಟ್ರಿ, ಅದು ಸೆಲ್ಫ್ ಇಂಡಸ್ಟ್ರಿ. ಲೈಕ್ ಏನಾದ್ರು ಮಿನಿಮಮ್ ಅಂತಿದೆ, ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು ಸರ್, ಎಷ್ಟು ಬೇಕಾ ಮಾಡಬಹುದು. ಇವಾಗ ದೊಡ್ಡ ಇಂಡಸ್ಟ್ರೀಸ್ ಇರ್ತಾ ನೋಡಿ, 100 kilowatt ಸಾಲಲ್ಲ. ನೀವು 100 ಪಕ್ಕದಲ್ಲಿ ಇನ್ನೊಂದು ಹಾಕಿ 200 kilowatt ಪ್ಯಾರಲಲ್ ಮಾಡಬಹುದು. ನೀವು ಎಷ್ಟು ಬೇಕಾದ್ರೆ ಪ್ಯಾರಲಲ್ ಮಾಡ್ಕೋಬಹುದು. ಎಸ್, ದಟ್ ಇಸ್ ದ ಆಡೆಡ್ ಅಡ್ವಾಂಟೇಜ್ ಇದರಲ್ಲಿ. ಸೂಪರ್. ಅಂಡ್ ಇನ್ಫ್ಯಾಕ್ಟ್ ಈಗ ಇನ್ನೊಂದು ಮೇನ್ ಅಂತಂದ್ರೆ ಮಳೆಗಾಲ ಬಂದಾಗ ಹೆಂಗೆ ಸರ್? ಇಲ್ಲೇ ಸರ್ ಸಿಂಪಲ್. ಆವರೇಜ್ 4 units. ಇದು ಗುಡ್ ಸನ್, ವೆರಿ ವೆರಿ ಗುಡ್ ಸನ್, ಗುಡ್ ಸನ್ನಿ ಸೀಸನ್. ಈ 4 ಇರೋದು ಕಣ್ ಮುಂದೆ 6 ಯೂನಿಟ್ ಬರುತ್ತೆ. ನಾವು ಅದೊಂದು ವಿಡಿಯೋ ಮಾಡ್ತಾ ಇದೀವಿ ನಮ್ಮ ಚಾನಲ್ ಅಲ್ಲಿ. ಹೆಂಗಂದ್ರೆ ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋ ಕಸ್ಟಮರ್ಗೆ ವಿ ಆರ್ ಗಿವಿಂಗ್ ಡಿಫರೆನ್ಸಸ್. ಒಂದು 3 kilowatt, 5 kilowatt, 10 kilowatt ಆ ಇಯರ್ ಡೇಟಾ ತೆಗಿತಾ ಇದೀವಿ. ಇಯರ್ ಡೇಟಾ ತೆಗೆದುಬಿಟ್ಟು ಅದು ಆವರೇಜ್ ತೆಗೆದು ಆ ಡೇಟಾನೇ ವಿ ಆರ್ ಶೇರಿಂಗ್ ಟು ಕಸ್ಟಮರ್ಸ್, ಟೆಲ್ಲಿಂಗ್ ದಟ್ ಆವರೇಜ್ ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ ನೋಡಿ. ಒಂದೊಂದು ಏರಿಯಾ ಡಿಫ್ರೆಂಟ್ ಹಾಕಿದೀವಿ, ಈ ತರ ಇರುತ್ತಂತ. ಸೇಮ್ ರೈನಿ ಸೀಸನ್ ಇಟ್ ವಿಲ್ ಗೋ ಟು 2 to 3 units. ಓಕೆ. ಸೊ ಜನರೇಟೇ ಆಗಲ್ಲ ಅನ್ನೋ ದಟ್ ಇಸ್ ದ ಬಿತ್. ನಾವು ಅದನ್ನೇ ಹೇಳಕ್ ಇಷ್ಟಪಡ್ತಾ ಇದೀವಿ. ಕಸ್ಟಮರ್ ಮೈಂಡ್ ಅಲ್ಲಿ ಸೋಲಾರ್ ಹಾಕಿದ್ರೆ ಜನರೇಟ್ ಆಗಲ್ಲ, ದಟ್ ಇಸ್ ನಾಟ್ ದ ಕಾನ್ಸೆಪ್ಟ್. ಜನರೇಟ್ ಆಗುತ್ತೆ. ನಿಮ್ಗೆ ನೋಡ್ಬೋದು ಏನ್ ಬರ್ತಾ ಇದೆ ಹಂಗೆ ತೋರಿಸುತ್ತೆ. ಅದ್ರಲ್ಲಿ ಇಟ್ಸ್ ಅಷ್ಟೇ ಟೆಕ್ನಾಲಜಿ ಅಷ್ಟೇ. ಇವಾಗ ಏನ್ ಸೋಲಾರ್ ಇಂದ ಏನ್ ಬರ್ತಾ ಇದೆ 99% ಆಲ್ರೆಡಿ ಹೋಗ್ತಾ ಇದೆ. ನಾನು ಲೋಡ್ ಜಾಸ್ತಿ ಮಾಡಿದ್ರೆ ಸೋಲಾರ್ ಇಂದ ಓಡುತ್ತೆ. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಟು ಆಪ್. ಇದರಲ್ಲಿ ಕತೆ ಹೇಳೋದೇನು ಇಲ್ಲ. ಸೊ ಎವ್ರಿಥಿಂಗ್ ಇಟ್ ಇಸ್ ಟೆಕ್ನಾಲಜಿ ಬೇಸ್. ಇಷ್ಟಂದ್ರೆ ಇಷ್ಟು. ಇವಾಗ ಏನೋ ವರ್ಕ್ ಆಗ್ತಾ ಇದೆ, ಸಮಥಿಂಗ್ ಇಸ್ ಸಮ್ವೇರ್ ರಾಂಗ್. ಒಂದು ವೈರಿಂಗ್ ಏನೋ ಹೋಗಿದೆ, ಇಲ್ಲ ಅಂದ್ರೆ ಪ್ಯಾನಲ್ಸ್ ಮೇಲೆ ಡರ್ಟ್ ಇದೆ, ಏನೋ ಎರರ್ ಇದ್ರೆ ಮಾತ್ರ ಜನರೇಷನ್ ಗೋಸ್ ಡೌನ್. ಇಲ್ಲ ಬ್ಲೈಂಡ್ಲಿ ಅದೇ ಸಿನ್ಸ್ ಫ್ರಮ್ 4 to 5 years ನೀವು ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಿದ್ರ ಅಂತಂದ್ರೆ ಸರ್ವಿಸ್ ಕೂಡ ನೀವು ಚೆನ್ನಾಗಿ ಕೊಡ್ತಿದ್ದೀರಾ. ಬೆಸ್ಟ್ ಪಾರ್ಟ್, ನೋ ಕಂಪ್ಲೇಂಟ್ಸ್. ದಟ್ಸ್ ದ ಬೆಸ್ಟ್ ಪಾರ್ಟ್. ಯಾಕಂದ್ರೆ ನೋಡಿ, ನಾವು ತುಂಬಾ ಕಸ್ಟಮರ್ಸ್ ನೋಡಿದೀವಿ, ನಾರ್ತ್ ಇಂಡಿಯಾ ಇಂದ ಕಡಿಮೆ ಬೆಲೆ ಅಂತ ಇನ್ವರ್ಟರ್ ಬ್ಯಾಟ್ರೀಸ್ ತರ್ತಾರೆ ಇಂಡಿಯಾಗೆ, ತಂದ್ಬಿಟ್ಟು ಇಲ್ಲಿ ಮಾರ್ತಾರೆ. ಇಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಸರ್ವಿಸ್ ಪಾರ್ಟ್. ಯಾಕಂದ್ರೆ ಸರ್ವಿಸ್ ಬರುವಾಗ ನೀವು ಇನ್ವರ್ಟರ್ ನಾರ್ತ್ ಇಂಡಿಯಾ ಹೋಗಿ ಬರೋದು ಇಟ್ಸ್ ವೆರಿ ಇಂಪಾಸಿಬಲ್ ಥಿಂಗ್. ನಾನು ಕಣ್ಮುಂದೆ ಟ್ರಯಲ್ ಮಾಡಿದೀವಿ, ಎಲ್ಲ ಮಾಡಿದೀವಿ. ದೆನ್ ವಿ ಡಿಸೈಡೆಡ್ ನೋ, ಇದು ಸರ್ವಿಸ್ ಸೆಂಟರ್ ಇಸ್ ಇನ್ ಬ್ಯಾಂಗ್ಳೂರ್. ದಟ್ಸ್ ದ ಓನ್ಲಿ ರೀಸನ್. ಯಾಕಂದ್ರೆ ಸರ್ವಿಸ್ ಹತ್ರ ಇದ್ರೆ ಮಾತ್ರ ನಿಮ್ಗೆ ಆಕ್ಸೆಸ್ ಬೇಗ ಆಗುತ್ತೆ. ಪ್ಲಸ್ ಬೆಸ್ಟ್ ಪಾರ್ಟ್, ನಮಗೆ ಆನ್ಲೈನ್ ಅಲ್ಲೇ 99% ರಿಸಾಲ್ವ್ ಆಗ್ತದೆ. ಅದಕ್ಕೆ ನಾವು ಕರ್ನಾಟಕ ಅಕ್ರಾಸ್ ಮಾಡ್ತಾ ಇದೀವಿ. ಮೈಸೂರು ಒಂದು ರೀಸೆಂಟ್ ಆಗಿ ಮಾಡಿದ್ವಿ, ಹಾಸನ್ ಒಂದು ಮಾಡಿದ್ವಿ ರೀಸೆಂಟ್ ಆಗಿ. ನೆಕ್ಸ್ಟ್ ಮಂತ್ ಬೀದರ್ ಒಂದು 20 kilowatt ಮಾಡ್ತಾ ಇದೀವಿ. ಬಾಗಲಕೋಟೆ ಒಂದು 30 kilowatt ಬಂದಿದೆ. ಸೊ ಆ ತರ ವಿ ಆರ್ ಡೂಯಿಂಗ್ ಇಟ್ ಅಕ್ರಾಸ್ ಕರ್ನಾಟಕ. ರೀಸನ್ ಇಸ್ ಬಿಕಾಸ್ ವಿ ಸ್ಟಾರ್ಟೆಡ್ ಟು ಬಿ ವೆರಿ ಫ್ರಾಂಕ್ ಓನ್ಲಿ ಇನ್ ಬ್ಯಾಂಗ್ಳೂರ್. ಯಾಕಂದ್ರೆ ನೀವು ಸೇಲ್ ಮಾಡೋದು ದೊಡ್ಡದಲ್ಲ,
ಬಟ್ ಸರ್ವಿಸ್ ಅಂತ ಬರುವಾಗ ಏನಾಗುತ್ತೆ ಅಂತ ನಮಗೂ ಆ ಭಯ ಇರುತ್ತೆ. ಹಂಗಾಗಿ ನಾವು ಸ್ವಲ್ಪ ಚಿಕ್ಕದಿಂದ ಶುರು ಮಾಡಿನೇ ಇವಾಗ 80-100 ಕಿಲೋವಾಟ್ ಹೋಗಿದ್ದೀವಿ. ಸೊ ಓನ್ಲಿ ವೆನ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಇನ್ ದ ಪ್ರಾಡಕ್ಟ್ ದೆನ್ ಓನ್ಲಿ ಯು ಕ್ಯಾನ್ ಸೆಲ್. ಇಲ್ಲಾಂದ್ರೆ ನೀವು ಈ ತರ ಮಾಡಿ ಈ ತರ ಮಾರಕ್ಕಾಗಲ್ಲ. ಅಲ್ಲ, ಈ ಒಂದು ಸರ್ವಿಸ್ ಅಂತ ಅಂದಾಗ ನೀವು ಬೆಂಗಳೂರು ಅಂತ ಹೇಳ್ತಿದ್ದೀರಾ, ಈ ಬೆಂಗಳೂರು ಬಿಟ್ಟು ಕೂಡ ಸಾಕಷ್ಟು ಜನ ಇರ್ತಾರೆ ಸರ್. 10 ಕಿಲೋವಾಟ್ ಮೇಲೆ ನೋಡಿ, ಚಿಕ್ಕ ಪ್ರಾಜೆಕ್ಟ್ ಸಬ್ಸಿಡಿ ಖಂಡಿತ ಮಾಡಕ್ಕಾಗಲ್ಲ. ದೊಡ್ಡದು 10 ಕಿಲೋವಾಟ್ ಮೇಲೆ ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದೀವಿ. ಅದಕ್ಕೆ ಇವಾಗ ಇಲ್ಲಿ ಮಂಗಳೂರು ಒಂದು ಬಂದಿದೆ, ಅಲ್ಲೊಂದು ಇನ್ಸ್ಟಾಲ್ ಮಾಡಿದೀವಿ. ಇನ್ನೊಂದು ಎನ್ಕ್ವೈರಿ ಆಲ್ರೆಡಿ ಬಂದಿದೆ 10 ಕಿಲೋವಾಟ್, ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದೀವಿ. ವಿ ಆರ್ ಡೂಯಿಂಗ್ ಇಟ್ ಅಕ್ರಾಸ್ ಕರ್ನಾಟಕ ಕರೆಂಟ್ಲಿ. ಸೂಪರ್ ಸರ್. ಅದೇ ನೀವು ಮಂಗಳೂರು ಅಂತ ಅಂದಾಗ ನನ್ನ ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಇರ್ಬೋದು, ಫಾಲೋವರ್ಸ್ ಆ ಸೈಡ್ ಇರೋದು, ಅವ್ರಿಗೊಂದು ಇದು ಪ್ರಶ್ನೆ ಇರುತ್ತೆ, ಏನಪ್ಪ ಇಲ್ಲಿ ತುಂಬಾ ಮಳೆಗಾಲ ಬರುತ್ತೆ ಅದು ಇದು ಅಂತ, ಅಲ್ಲಿ ಕಸ್ಟಮರ್ ಫೀಡ್ಬ್ಯಾಕ್ ಹೇಗಿದೆ ಅಂತ. ಅವ್ರಿಗೆ ಏನಾಗುತ್ತೆ, ಇವಾಗ ಮಂಗಳೂರು ಆಗ್ಲಿ, ಶಿವಮೊಗ್ಗ ಸೈಡ್ ಆಗ್ಲಿ, ಕೂರ್ಗ್ ಸೈಡ್ ಆಗ್ಲಿ, ಇಲ್ಲ ಸಕಲೇಶ್ಪುರ್ ಸೈಡ್ ಆಗ್ಲಿ, ಈ ಕಡೆ ಮಲ್ನಾಡ್ ಸೈಡ್ ಅಲ್ಲಿ ಏನಾಗುತ್ತೆ, ಸಮ್ಮರ್ಸ್ ದೇ ರೀಪ್ ದ ಬೆನಿಫಿಟ್ಸ್. ವಿಂಟರ್ಸ್ ಎಲ್ಲ ರೈನಿ ಸೀಸನ್ ಬರುವಾಗ ಏನಾಗುತ್ತೆ ಅಂದ್ರೆ ಸಮಟೈಮ್ ಬಿಸಿಲು ಬೀಳುತ್ತೆ 10 ಗಂಟೆ ಮೇಲೆ ಆಗುತ್ತೆ, ಫುಲ್ ಬ್ಲಾಕ್ ಕ್ಲೌಡ್ಸ್ ಇರುತ್ತೆ, ಫುಲ್ ಕ್ಲೋಸ್ ಆಗಿರುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ಇವಾಗ ಕಸ್ಟಮರ್ಗೆ ಅಷ್ಟೇ ಈ ಇನ್ವರ್ಟರ್ಸ್ ಬ್ಯಾಟ್ರೀಸ್ ಎಲ್ಲ ಅಡ್ವಾನ್ಸ್ ಇರೋದ್ರಿಂದ ಎಫಿಷಿಯನ್ಸಿ ಜಾಸ್ತಿ ಇದೆ ಒಂದು. ಅಂಡ್ ದೀಸ್ ಆರ್ ಲಿಥಿಯಂ ಬ್ಯಾಟ್ರೀಸ್, ನಿಮಗೆ ಚಾರ್ಜ್ ಮಾಡಕ್ ಬೇಗ ಅಷ್ಟು ಟೈಮ್ ಸಮಯ ತಗೊಳ್ಳಲ್ಲ. ಪ್ಯಾನಲ್ಸ್ ಅಷ್ಟೇ ನಾವು ಹಾಕೋದು ಯೂಸ್ ಮಾಡೋದೆಲ್ಲ ಕರೆಂಟ್ ಏನ್ ಟೆಕ್ನಾಲಜಿ ಇದೆ ಅದೇ. ಸೊ ಕರೆಂಟ್ ಇರೋದು ಟಾಪ್ ಒನ್ ಬೈಫೇಶಿಯಲ್ ಪ್ಯಾನಲ್ಸ್, ಅದು ಬ್ರಾಂಡೆಡ್ ವೆಂಡರ್ಸ್ ಜೊತೆ ಮಾತ್ರ ಟೈಪ್ ಮಾಡಿದ್ವಿ. ಪ್ಯಾನಾಸೋನಿಕ್ ಆಗಲಿ, ಸಾತ್ವಿಕ್ ಆಗಲಿ, ಲೂಮ್ ಆಗಲಿ, ಅದಾನಿ ಆಗಲಿ, ವಾರಿ ಆಗಲಿ, ಸೊ ಓನ್ಲಿ ಬ್ರಾಂಡೆಡ್ Tier 1 ಕಂಪನೀಸ್ ಮಾತ್ರ ಟೈಪ್ ಮಾಡಿ ಮಾಡ್ತದೆ. ಸೊ ಟೆಕ್ನಾಲಜಿ ಬೇಸ್ ಇರೋದ್ರಿಂದ ಸ್ವಲ್ಪ ದಿನ ಐ ಕ್ಯಾನ್ ಆಲ್ಸೋ ಅಕ್ಸೆಪ್ಟ್ ಸ್ವಲ್ಪ ಕಡಿಮೆ ಜನರೇಟ್ ಆಗಿದೆ ಅಂತ. ಮೇ ಬಿ ನಾಟ್ 4 ಯೂನಿಟ್ಸ್ ಪರ್ ಡೇ, ಮೇ ಬಿ 2 ಯೂನಿಟ್ಸ್ ಪರ್ ಡೇ, ಬಟ್ ಇಟ್ ವಿಲ್ ಜನರೇಟೇ ಆಗಲ್ಲ ಅನ್ನೋದೇ ಬಿತ್ತು. ಜನರೇಟ್ ಆಗುತ್ತೆ. ಈಗ ಲಾಸ್ಟ್ ಇನ್ನೊಂದು ಪ್ರಶ್ನೆ ಇದೆ ನನಗೆ, ಈಗ ನಿಮ್ ಬಿಟ್ಟು ಇವ್ರ ಕಾಸ್ಟ್ ಆಗಿ ಜಾಸ್ತಿ ಆಗಿದೆ ಅಂತ ಹೇಳಿ, ಐ ನೋ ಇಟ್ಸ್ ಅಫೋರ್ಡೆಬಲ್, ಬಟ್ ಇನ್ನು ಜನ ಏನ್ ಮಾಡ್ತಾರೆ ಅಂತಂದ್ರೆ ಇನ್ನು ಕಡಿಮೆ ಇದೆ. ನಾ ಅದನ್ನು ಓಪನ್ ಆಗಿ ಹೇಳ್ತೀನಿ. ಇವಾಗ ಬ್ರಾಂಡ್ಸ್, ಐ ಡೋಂಟ್ ವಾಂಟ್ ಟು ಮೆನ್ಷನ್ ಎನಿ ಬ್ರಾಂಡ್ ನೇಮ್, ಎಲ್ಲದಕ್ಕೂ ಒಂದು ಬೆಲೆ ಇರುತ್ತೆ ಸರ್. ಐ ಆಮ್ ವೆರಿ ಸಿಂಪಲ್ ವಿತ್ ಇಟ್. ನೀವು ಕಾರ್ ತಗೊಂಡ್ರು ಎಲ್ಲಾ ಬ್ರಾಂಡ್ ಒಂದಿದೆ. ಇನ್ ನಮ್ಮ ಇನ್ವರ್ಟರ್ ಬ್ಯಾಟ್ರೀಸ್ ಫೀಲ್ಡ್ ಅಲ್ಲೂ ಒಂದು ಬೆಲೆ ಇದೆ. ಬಟ್ ನಾನ್ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡ್ತೀನಿ, ದೇರ್ ಆರ್ ಇನ್ವರ್ಟರ್ಸ್, ದೇರ್ ಆರ್ ಬ್ಯಾಟ್ರೀಸ್ ಹೂ ಗಿವ್ 5 year ವ್ಯಾರಂಟಿ. 5 year ವ್ಯಾರಂಟಿಗೆ ಒಂದು ಬೆಲೆ ಇದೆ, 10 year ವ್ಯಾರಂಟಿಗೆ ಒಂದು ಬೆಲೆ ಇದೆ. ಇವಾಗ ನಾವು ಒಂದೊಂದು ಸ್ವಲ್ಪ ಒಂದು 15-20 ಸಾವಿರ ಎಕ್ಸ್ಟ್ರಾ ಕೊಟ್ಟು ನನಗೆ 10 year ವ್ಯಾರಂಟಿ ಸಿಗ್ತಾ ಇದೆ, ನಾನ್ ಬೀಯಿಂಗ್ ಐ ವಿಲ್ ಗೋ ದೇರ್ ಓನ್ಲಿ. ಕಾರಣ ಏನಂದ್ರೆ 5 ವರ್ಷ ಆಯ್ತು ಅಂದ್ರೆ ತಿರ್ಗಾ ನಾನು ಖರ್ಚು ಮಾಡ್ಬೇಕು ದುಡ್ಡದಕ್ಕೆ. ಇಲ್ಲ 10 ವರ್ಷ ಫುಲ್ ವ್ಯಾರಂಟಿ ಇದೆ ನನಗೆ. ಸೊ ಐ ಆಮ್ ಸೆಕ್ಯೂರ್ಡ್ ಫಾರ್ 10 years. ಸೊ ಮೈ ಇನ್ವೆಸ್ಟ್ಮೆಂಟ್ ಇಸ್ ಲೈಕ್ ದಟ್. ನನ್ನ ಥಿಂಕಿಂಗ್ ಆ ತರ. ಸೊ ಪ್ರೈಸಿಂಗ್ ಅಂತ ಬರುವಾಗ ತುಂಬಾ ಪ್ಲೇಯರ್ಸ್ ಆರ್ ಕಮ್ಮಿಂಗ್, ಖಂಡಿತ ಮೇಲೆ ಕೆಳಗೆ ಇರುತ್ತೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದಂತಂದ್ರೆ ಲೈಕ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರಬೇಕು. ಸೋಲಾರ್ ಅನ್ನೋದು ಯಾವತ್ತು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ನೀವ್ ಏನ್ ಮಾಡ್ತಾರೆ ದಟ್ಸ್ ಇನ್ವೆಸ್ಟ್ಮೆಂಟ್ ಫಾರ್ 25-30 years, ನಾಟ್ 1 year 2 year. ಸೊ ನಾನು ಅದನ್ನ ಅಂತಾನೆ ಬೈ ಈ ತರ ನಾವು ಪ್ಯಾನಲ್ಸ್ ಆಗಲಿ, ಇನ್ವರ್ಟರ್ ಬ್ಯಾಟರಿ ಬ್ರಾಂಡೆಡ್ ಮಾತ್ರ ಮಾಡ್ತೀವಿ ಅಂದ್ರೆ ಲೋಕಲ್ ಬ್ರಾಂಡ್ಸ್ ಬರ್ತಾರೆ, ಬಟ್ ಸರ್ವಿಸ್ ಕೊಡ್ತಾ ಬೀಳುತ್ತೆ ಒಂದು. ಸೆಕೆಂಡ್ ಥಿಂಗ್, ಲಿಥಿಯಂ ಬ್ಯಾಟರೀಸ್ ಬರುವಾಗ ದ ಇನ್ವರ್ಟರ್ ಬ್ಯಾಟರಿ ಹ್ಯಾಸ್ ಟು ಬಿ ಸೇಮ್ ಕಂಪನಿ. ತುಂಬಾ ಜನ ಇದು ತಪ್ಪು ಮಾಡ್ತಾರೆ. ಇನ್ವರ್ಟರ್ ಇವಾಗ ಡೇ ತಗೊಂಡ್ರಿ, ಬ್ಯಾಟರಿ ಡೇ ತಗೊಳ್ಳಲ್ಲ, ಬೇರೆ ಯಾವ್ದೋ ಕಂಪನಿ ತಗೊಳ್ತಾರೆ. ಡೇ ಆಸ್ ಅ ಪಾಲಿಸಿ, ಬೇರೆ ಬ್ಯಾಟರಿ ಹಾಕಿದ್ರೆ 5 year ಮಾತ್ರ ವಾರಂಟಿ ಕೊಡ್ತಾರೆ. ಕಂಪ್ಲೇಂಟ್ ಬಂತು, ಕಾಲ್ ದಿಸ್ ಗೈ ಆಲ್ಸೋ, ಕಾಲ್ ದಿಸ್ ಗೈ ಆಲ್ಸೋ, ಕಸ್ಟಮರೇ ಸಫರ್ ಮಾಡ್ತಾರೆ. ಇದೆಲ್ಲ ನಾವು ನೋಡಿದೀವಿ, ಅದಕ್ಕೆ ನಾವು ಎಂಕರೇಜ್ ಮಾಡಲ್ಲ. ಸ್ವಲ್ಪ ಕಸ್ಟಮರ್ ಸರ್ ನನಗೆ ಇದು ಮಾತ್ರ ಕೊಡಿ, ಅದು ಮಾತ್ರ ಕೊಡಿ, ಇಲ್ಲ ಸರ್ ತಗೊಂಡ್ರೆ 2 ತಗೊಳ್ಳಿ, ಇಲ್ಲ ಅಂದ್ರೆ ನೋ ಅಂದ್ಬಿಡ್ತೀವಿ ಡೈರೆಕ್ಟ್ ಆಗಿ. ಸೊ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಇಂದಾನೆ ಆ ಸರ್ವಿಸ್ ಆಂಗಲ್ ವಿ ಆಲ್ಸೋ ಲರ್ನ್. ಓಕೆ, ಈ ತರ ಇದೆ, ಈ ತರ ಇದೆ, ದೆನ್ ಓನ್ಲಿ ನಾವು ಮಾಡಕ್ ಶುರು ಮಾಡಿದ್ದು. ದಟ್ಸ್ ವಾಟ್ ನಿಮ್ದೊಂದು ಈಗ ಜಸ್ಟ್ ನೋಡಿದೆ ನಾನು, ಗೋ ಸೋಲಾರ್, ಸೇವ್ ಎಲೆಕ್ಟ್ರಿಕ್, ಸೇವ್ ಮನಿ ಅಂಡ್ ಪ್ರೊಟೆಕ್ಟ್ ಎನ್ವೈರನ್ಮೆಂಟ್ ಅಂತ. ಖಂಡಿತ ಸರ್. ಯಾಕಂದ್ರೆ ಸೋಲಾರ್ ಅನ್ನೋದು ಇವಾಗ ಫ್ಯೂಚರ್ ಇಸ್ ದಟ್ ಓನ್ಲಿ. ಎಲ್ಲರೂ ಇವಾಗ ತುಂಬಾ ಏನು AI ಸೆಂಟರ್ಸ್, ಆ ಸೆಂಟರ್ಸ್, ಎಕ್ಸೆಟ್ರಾ ಎಲ್ಲ ಮಾತಾಡ್ತಾರೆ. ಅರೆ ಸಿಂಪಲ್ ಅಂತ ನೋಡಿ, ನಿಮ್ಮ ಮನೆ ನೀವು ಸೋಲಾರ್ ಹಾಕಿ ಈ ತರ ಹೈಬ್ರಿಡ್ ಸೆಟಪ್ ಹೋಗಿ. ಐ ರೆಕಮೆಂಡ್ ಆಲ್ವೇಸ್ ಹೈಬ್ರಿಡ್. ಇವಾಗ ಬೆಲೆ ಜಾಸ್ತಿಯೇ ಇರುತ್ತೆ, ಆದ್ರೆ ಲಾಂಗ್ ರನ್ ದಟ್ ಓನ್ಲಿ ರೀಚ್ ದ ಬೆನಿಫಿಟ್. ಸೊ ಗವರ್ಮೆಂಟ್ ಅದನ್ನ ಇನಿಷಿಯೇಟಿವ್ ತಗೊಂಡಿದ್ದಾರೆ. ನೀವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ, ನೀವು ಯೂಸ್ ಮಾಡಿ, ನೀವು ಸ್ಟೋರ್ ಮಾಡಿ, ಎಕ್ಸೆಸ್ ಏನಿದೆ ಅದು ಬೇಕಾದ್ರೆ KV ಕೊಡಿ. ದಿಸ್ ಇಸ್ ವಾಟ್ ಇಸ್ ಮೈ ಥಿಂಕಿಂಗ್. ಅಂಡ್ ಈವನ್ KV ವಿಲ್ ಗಿವ್ ಯು ಮನಿ ಫಾರ್ ದಟ್ ಆಲ್ಸೋ ಅಂತ ಹೇಳಿದ್ದಾರೆ. ಪರ್ ಯೂನಿಟ್ ಗೆ ಅವರು ಪೇ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಆ ಅಗ್ರಿಮೆಂಟ್ 25 years ಇರೋದ್ರಿಂದ ಇಟ್ ವಿಲ್ ರೀಪ್ ಯುವರ್ ಬೆನಿಫಿಟ್ಸ್ ಆಕ್ಚುಲಿ. ಯಾಕಂದ್ರೆ ನಾವು ಇನ್ಸ್ಟಾಲ್ ಮಾಡಿರೋ ಕಸ್ಟಮರ್ಸ್ ದೇ ನೆವರ್ ಕೇಮ್ ಬ್ಯಾಕ್ ಟು ಅಸ್. ದಟ್ಸ್ ಅ ಗುಡ್. ಹಿಂಗಾಗಿದೆ ಹಂಗಾಗಿದೆ ಅಂತ ನಮಗೂ ಆವಾಗ ಓಕೆ, ನಥಿಂಗ್ ಟು ವರಿ, ಇಟ್ ಇಸ್ ರನ್ನಿಂಗ್ ಗ್ರೇಟ್. ದೆನ್ ಓನ್ಲಿ ಯು ಗೆಟ್ ದ ಖರ್ಚು ದೊಡ್ಡದು. ಇಲ್ಲ ನೀವು ದೊಡ್ಡದು ಮಾಡಕ್ ಹೋಗಲ್ಲ, ಚಿಕ್ಕದೇ ಇಶ್ಯೂ ದೊಡ್ಡದು. ನೀವು ದೊಡ್ಡದು 80 ಕಿಲೋವಾಟ್ 100 ಕಿಲೋವಾಟ್ ಎಲ್ಲ ನೀವು ಮಾಡಕ್ ಹೋಗಲ್ಲ. ಸೊ ನಾವು ಹಾಕಿರೋ ಕಸ್ಟಮರ್ಸ್ ನಮ್ಗೆ ಬರೀ ಫೋನ್ ಮಾಡ್ಬಿಟ್ಟು ನನಗೆ ಫ್ರೆಂಡಿಗೆ ರೆಫರ್ ಮಾಡಿದೀನಿ, ಇವ್ರು ಕೊಟ್ಟಿದ್ದೀನಿ, ಅವ್ರು ಕೊಟ್ಟಿದ್ದೀನಿ ನಂಬರು. ಸೊ ಹಂಗ್ ಬರುವಾಗ ಇವನ್ ವಿ ಫೀಲ್ ಹ್ಯಾಪಿ. ಓಕೆ, ಸೊ ಹಂಗಾಗಿ ನಮಗೂ ಅದೊಂದು ಪಾರ್ಟ್ ಆಫ್ ಇಟ್ ಇರುವಾಗ ವಿ ಫೀಲ್ ಹ್ಯಾಪಿ ದಟ್ ಓಕೆ, ಕಸ್ಟಮರ್ಗೆ ಏನಂದ್ರೆ ಸೋಲಾರ್ ತಲೆನೋವು ಬರ್ಬಾರ್ದು. ಎಲ್ಲ ಎಲೆಕ್ಟ್ರಾನಿಕ್ ಗುಡ್ಸ್ ವಿಲ್ ಹ್ಯಾವ್ ಎ ಸರ್ವಿಸ್. ಇದಾಯ್ತು ಅದಾಯ್ತು ಅಂತ ಎವ್ರಿಥಿಂಗ್ ಇಸ್ ರಿಸಾಲ್ವಬಲ್. ಹಿಂಗೆ ಹಂಗೆ ಅಂತ ಏನಿಲ್ಲ. ಟೈಮ್ ಲೈನ್ ಫಾರ್ ದಟ್ ಆಲ್ವೇಸ್ ಇಂಪಾರ್ಟೆಂಟ್, ನಾಟ್ ಸೆಂಡಿಂಗ್ ದ ಇನ್ವರ್ಟರ್ ಟು ನಾರ್ತ್ ಇಂಡಿಯಾ ಅಂಡ್ ಕಮಿಂಗ್ ಬ್ಯಾಕ್. ಅದೇ ಒಂದ್ ಪಾಯಿಂಟ್ ಹೇಳೋದಿತ್ತು ನನಗೆ, ನಾರ್ತ್ ಇಂಡಿಯಾದಿಂದ ಕಡಿಮೆ ತಗೊಂಡು
ನಿಮ್ ಕಡೆ ಬಂದಿದಾರಾ ಲೈಕ್ ಸರ್ ಹಿಂಗ್ ತಗೊಂಡಿದೆ? ತುಂಬಾ ಜನ ನನಗೆ ಪರ್ಸನಲಿ ಆಫೀಸ್ ಕಾಲ್ ಮಾಡ್ತಾರೆ, ವಾಂಟ್ ಟು ಟಾಕ್ ಅಂತ, ಕಡಿಮೆ ಬೆಲೆ ಅಂತ ಇನ್ವರ್ಟರ್ಸ್ ಬ್ಯಾಟ್ರಿ ಹಾಕೊಂಡಿದ್ದಾರೆ. ಸರ್ವಿಸ್ ಬರುವಾಗ ಹೊಡ್ತಾ ಬೀಳುತ್ತೆ. ಸೇಲ್ಸ್ ಅನ್ನೋದು ಯಾರು ಬೇಕಾದ್ರೆ ನಾನು ಕೂತಿದ್ದಾರೆ ಎಲ್ಲಿ ಬೇಕಾದ್ರೆ ಎಲ್ಲ ಸೇಲ್ ಮಾಡ್ಬೋದು. ಆದ್ರೆ ಸರ್ವಿಸ್ ಬರುವಾಗ ದೋಸ್ ಆರ್ ದ ಚಾಲೆಂಜಸ್ ವಿಚ್ ವಿ ಫೇಸ್ ಇನ್ ದಿಸ್ ಇಂಡಸ್ಟ್ರಿ. ಸೊ ಆ ಒಂದೇ ಪರ್ಪಸ್ಗೆನೆ ಸರ್ವಿಸ್ ಆಸ್ಪೆಕ್ಟ್ ಅಲ್ಲಿ ವಿ ಟೈ ಅಪ್ ಅಂಡ್ ಸರ್ವಿಸ್ ಆಸ್ಪೆಕ್ಟ್ ಅಲ್ಲಿ ವಿ ಸೆಲ್ ಇಟ್. ಯಾಕಂದ್ರೆ ಸೇಲ್ಸ್ ಅನ್ನೋದು ಯಾರು ಬೇಕಾದ್ರೆ ಮಾರ್ಬೋದು ಸರ್, ಸರ್ವಿಸ್ ಬರುವಾಗನೇ ಚಾಲೆಂಜ್ ಇರೋದು. ಸೊ ಹಿಲ್ ದ ಚಾಲೆಂಜಸ್ ಆರ್ ವೆರಿ ಲೆಸ್. ಸೂಪರ್ ಸರ್. ಸೊ ಹಂಗಾಗಿ ನಮಗೂ ಆ ಭಯ ಇಲ್ಲ. ಓಕೆ, ಈಗ ನಮ್ಮ ಸೋಲಾರ್ಗೆ ಸ್ಪೆಷಲಿ ನಿಮ್ ಮೀಟ್ ಮಾಡ್ಬೇಕು ಅಂತಂದ್ರೆ ಕೆಲವು ಸಾಕಷ್ಟು ಕ್ವಶನ್ಸ್ ಇರುತ್ತೆ. ಹೌದು ಖಂಡಿತ. ಈ ವಿಡಿಯೋದಲ್ಲಿ ಮೇ ಬಿ ಸ್ವಲ್ಪ ಪಾಯಿಂಟ್ಸ್ ನಾವು ಕವರ್ ಮಾಡಿರಲ್ಲ, ಸೊ ಅದು ಕೇಳಕ್ ಬಂದೇ ಬರ್ತಾರೆ. ಸೊ ಅಡ್ರೆಸ್ ಎಲ್ಲಿ ಬರುತ್ತೆ, ಹೇಗೆ? ಸರ್ ನಮ್ಮ ಆಫೀಸ್ ಇರೋದು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿ. 10 to 6 ಆಫೀಸ್ ಟೈಮಿಂಗ್ಸ್ ಇರುತ್ತೆ. ನಿಮ್ಗೆ ಇವಾಗ ನಾನು ಹೇಳಿತಾ ನಿಮ್ಗೆ ಸೋಲಾರ್ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ನಿಮ್ ವಾಟ್ಸ್ಆಪ್ ಅಲ್ಲಿ ಜಸ್ಟ್ ನಿಮ್ ಕರೆಂಟ್ ಬಿಲ್ ತೆಗೆದು ಒಂದು ಫೋಟೋ ಶೇರ್ ಮಾಡಿ. ಸೊ ನಮ್ದು ಸೈಟ್ ವಿಸಿಟ್ ಅಕ್ರಾಸ್ ಬ್ಯಾಂಗ್ಳೂರ್ ಫ್ರೀ ಇದೆ. ಪ್ಲಸ್ ಅಕ್ರಾಸ್ ಕರ್ನಾಟಕ 10 ಕಿಲೋವಾಟ್ ಅಬೌವ್ ಮಾಡುವಾಗ ಅಕ್ರಾಸ್ ಕರ್ನಾಟಕ ನಾವು ಸೈಟ್ ವಿಸಿಟ್ ಫ್ರೀ ಇದೆ. ಸೊ ನಿಮ್ಗೆ ಬೇಸಿಕ್ ಒಂದು ಕೋಡ್ ಶೇರ್ ಮಾಡ್ತಾರೆ. ನೀವು ಎಸ್ ಅಂದಿದ್ಮೇಲೆ ಸೈಟ್ ವಿಸಿಟ್ ಮಾಡ್ತಾರೆ. ನೀವು ನನ್ನ ಹತ್ರ ಮಾತಾಡ್ಬೇಕು, ಅವ್ರು ಇನ್ಫಾರ್ಮ್ ಮಾಡ್ಬೋದು. ಅವ್ರು ನಂಬರ್ ನನಗೆ ಕೊಡ್ತಾರೆ. ಐ ವಿಲ್ ಕಾಲ್ ಯು, ಟಾಕ್ ಟು ಯು. ನಿಮ್ಗೆ ಟೆಕ್ನಿಕಲ್ ಡೌಟ್ಸ್ ಇದೆ, ಇವಾಗ ದೊಡ್ಡದು ಇವಾಗ 30 ಕಿಲೋವಾಟ್ 80, 100 ಬರುವಾಗ ಖಂಡಿತ ಡೌಟ್ ಇರುತ್ತೆ. ಇದು ಹಿಂಗೆ ಅದು ಹಿಂಗೆ, ಇದು ಓಡಲ್ಲ. ಯಾಕಂದ್ರೆ ಲೆಡ್ ಆಸಿಡ್ ಟ್ರೆಡಿಷನ್ ನೋಡಿರೋರಿಗೆ ಲಿಥಿಯಂ ಬಗ್ಗೆ ಇನ್ವರ್ಟರ್ ಹೆಂಗ್ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ಇನ್ವರ್ಟರ್ ಬ್ಯಾಟ್ರಿ ಪ್ಯಾನಲ್ ಸೈಜಿಂಗ್ ಹಿಂಗ್ ಮಾಡ್ಬೇಕು ಗೊತ್ತಾಗಲ್ಲ. ಸೊ ಈ ತರ ತುಂಬಾ ಮಿಸ್ಗೈಡ್ ಆಗೋದು ಇರ್ತಾರೆ. ಸೊ ನಮಗೆ ಆ ತರ ಕಾನ್ಸೆಪ್ಟ್ ಇಲ್ಲ. ನಿಮಗೆ ಏನು ಓಡಬೇಕು, ನೀವೇನು ಮಿಷನರಿ ಓಡಬೇಕು, ಎಷ್ಟು HP ಇದೆ, ನೀವು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ನಮಗೆ ಶೇರ್ ಮಾಡಿದ್ರೆ ಆಸ್ ಪರ್ ದಟ್ ವಿ ಗಿವ್ ಎ ಸೊಲ್ಯೂಷನ್. ಸರಿ, ಇದು ಇಷ್ಟು 5 ಕಿಲೋವಾಟ್ ಇನ್ವರ್ಟರ್, ಇಷ್ಟು ಕಿಲೋವಾಟ್ ಪ್ಯಾನಲ್, ಇಷ್ಟು ಕಿಲೋವಾಟ್ ಬ್ಯಾಟ್ರಿ ಹಾಕ್ಬೇಕಂತ. ಸಂಡೇಸ್ ನಮ್ಮ ಆಫೀಸ್ ರಜಾ ಇರುತ್ತೆ. ಸೊ ಮಿಕ್ಕಿದ ದಿನ ವರ್ಕಿಂಗ್ ಡೇಸ್ ಇರುತ್ತೆ. ನೀವು ನಮಗೆ ವಾಟ್ಸ್ಆಪ್ ಮಾಡ್ಬೋದು. ವಿ ವಿಲ್ ಶೇರ್ ಆಲ್ ದ ಡೀಟೇಲ್ಸ್. ಪ್ಲಸ್ ಜಾಸ್ತಿ ನಿಮ್ಗೆ ಇನ್ನೂ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ನೀವು ನಮ್ಮ ವೆಬ್ಸೈಟ್ ವಿಸಿಟ್ ಮಾಡ್ಬೋದು. ವಿ ಹ್ಯಾವ್ ಅಪ್ಡೇಟ್ ಆ ವೆಬ್ಸೈಟ್, ಏನ್ ಮಾಡೋದು ಅಲ್ಲಿ ಹಾಕ್ತೀವಿ. ಎವ್ರಿಥಿಂಗ್ ಇಸ್ ದಟ್. ಪ್ರಾಡಕ್ಟ್ಸ್ ಇದೆ ನಿಮಗೆ, ಅಲ್ಲಿಂದ ನೀವು ನಮ್ಮನ್ನ ಕನೆಕ್ಟ್ ಮಾಡ್ಬೋದು. ಓಕೆ, ಅಂಡ್ ಅದೇ ನಮ್ಮ ಸೋಲಾರ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸರ್ದು ಸಾಕಷ್ಟು. ಸೊ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಅದು ಆಕ್ಚುಲಿ ದ ಓನ್ಲಿ ಪರ್ಪಸ್ ವಿ ಡೂ ದಟ್. ಇವಾಗ ಮುಂಚೆ ನಾನು ಮಾಡ್ತಾ ಇದ್ದಿಲ್ಲ ಅಷ್ಟು. ಏನ್ ಮಾಡಕ್ ಶುರು ಮಾಡಿದೆ ಅಂದ್ರೆ ತುಂಬಾ ಕಸ್ಟಮರ್ ನಾಲೆಜ್ ಇಲ್ಲ ಆಕ್ಚುಲಿ. ಸೊ ಒಬ್ಬರಿಗೆ ಹಾಕಿ ಆ ವಿಡಿಯೋ ತೆಗೆದು ಹಾಕುವಾಗ ಮಕ್ಕ ಇವ್ರು ಈ ತರ ಹಾಕಿದ್ರೆ ಈ ತರ ವರ್ಕ್ ಆಗುತ್ತೆ, ಕರೆಂಟ್ ಇಲ್ಲ ಅಂದ್ರೆ ಓಡುತ್ತೆ, ನನಗೆ ಡೀಸೆಲ್ ಜನರೇಟರ್ ಇನ್ವೆಸ್ಟ್ಮೆಂಟ್ ಬೇಡ. ದೇ ಗಾಟ್ ಟು ನೋ ಇಟ್. ಅದರಿಂದಾನೇ ಜಾಸ್ತಿ ಹೋಗ್ತಾ ಇದೆ. ಹಂಗಾಗಿ ಆ ಅವೇರ್ನೆಸ್ ಒಂದು ಇರ್ಲಿ ಅಂತ ನಾವು ರೆಗ್ಯುಲರ್ ಮಾಡ್ತಾ ಇದ್ವಿ. ಜನನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೂಪರ್ ಸರ್, ಸೂಪರ್. ತುಂಬಾ ಖುಷಿ ಆಯಿತು. ಅಂಡ್ ಅದೇ ಹೊಸ ಪ್ರಾಡಕ್ಟ್ಸ್ ಕೂಡ ತಂದಿದ್ದೀರಾ. ಅಂಡ್ ಇನ್ಫ್ಯಾಕ್ಟ್ ಇಂಡಸ್ಟ್ರಿಯಲ್ ಕೂಡ ನೀವು ಸಾಕಷ್ಟು ಈಗ ಬೂಮ್ ಅಲ್ಲಿ ಹೇಗಿದ್ದೀರಾ. ಓಕೆ, ಅಂಡ್ ಅದೇ ಇನ್ಫಾರ್ಮೇಶನ್ ಜಾಸ್ತಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟೋ ನಂಬರ್ಗೆ ಖಂಡಿತ ಸರ್ 10 to 6 ಟೈಮ್ ಯಾವಾಗಲೂ ಕಾಲ್ ಮಾಡಿ. ಇನ್ ಕೇಸ್ ಕಾಲ್ ಇಸ್ ಬಿಸಿ ದಯವಿಟ್ಟು ವಾಟ್ಸ್ಆಪ್ ಮಾಡ್ಬಿಡಿ. ಐ ವಿಲ್ ಮೇಕ್ ಶೂರ್ ದಟ್ ವಿ ರಿಪ್ಲೈ ಫಾರ್ ಆಲ್ ದ ವಾಟ್ಸ್ಆಪ್ ಮೆಸೇಜಸ್. ಅದೇ ಅದೊಂದು ಪ್ರಾಬ್ಲಮ್ ಇರುತ್ತೆ, ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಅದು ಖಂಡಿತ ಸರ್ ಇರುತ್ತೆ. ಕಾಲ್ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ಓವರ್ 100, 150, 300 ಕಾಲ್ಸ್ ಎಲ್ಲ ಬಂದಿದ್ದೀವಿ. ಸೊ ಆ ತರ ಬರುವಾಗ ಖಂಡಿತ ಯಾರು ಹ್ಯಾಂಡಲ್ ಮಾಡೋ ಇಟ್ ವಿಲ್ ಬಿ ಮೆಸ್ಡ್ ಅಪ್. ಸೊ ಐ ರೆಕಮೆಂಡ್ ವಾಟ್ಸ್ಆಪ್ ಮಾಡಿ. ಸೊ ವಿ ಮೇಕ್ ಶೂರ್ ದಟ್ ವಾಟ್ಸ್ಆಪ್ ವಿ ರಿಪ್ಲೈ ಎವ್ರಿ ಮೆಸೇಜ್, ಡೋಂಟ್ ಲೀವ್ ಔಟ್ ಎನಿಥಿಂಗ್. ಮೇನ್ ಏನಂದ್ರೆ ಬ್ಯಾಂಗ್ಳೂರ್ ಹೊರಗಡೆ ವಿ ಡೂ ಎವ್ರಿಥಿಂಗ್. ಈ ಸಬ್ಸಿಡಿ ಅಂತ ಬರುವಾಗ ಔಟ್ಸೈಡ್ ವಿ ಆರ್ ನಾಟ್ ಕರೆಂಟ್ಲಿ ಡೂಯಿಂಗ್. ನಿಮ್ ವೆಂಡರ್ ಅದನ್ನು ಒಂದು ವಿಡಿಯೋ ಹಾಕಿದೆ, ನಿಮ್ ಏರಿಯಾ ವೆಂಡರ್ ಹೆಂಗ್ ನೋಡ್ಬೇಕು, ಏನ್ ಮಾಡ್ಬೇಕಂತ ಅಲ್ಲೆಲ್ಲಿ ಮಾಡ್ಕೊಳ್ಳಿ. ದೊಡ್ಡದು ಅಕ್ರಾಸ್ ಕರ್ನಾಟಕ ಎನಿ ಟೈಮ್ ಯು ಆರ್ ಫ್ರೀ ಟು ಕಾಲ್ us. We will do it. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.